ಈಗ ನಮ್ಮ ಜೊತೆ ಇದ್ದಾರೆ ಭಕ್ಷಿತ್ ಸಾಲಿಯಾನ್ ಅವರು ಅಥ್ಲೆಟಿಕ್ಸಲ್ಲಿ ಖೇಲೋ ಇಂಡಿಯಾದ ಕೋಚ್ ಆಗಿ ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಖೇಲೋ ಇಂಡಿಯಾ ಅಂದರೆ ಏನು, ಅದರ ಕೋಚಿಂಗ್ನ ವ್ಯವಸ್ಥೆ ಏನು ಅನ್ನೋದನ್ನು ನಾವು ಅವರ ಮೂಲಕ ಕೇಳಿ ತಿಳಿಯೋಣ. ನಮಸ್ಕಾರ ಭಕ್ಷಿತ್ ಅವರೇ. ನಮಸ್ತೆ ಸರ್. ಈಗ ಒಬ್ಬ ಕೋಚ್ ಆಗಬೇಕಿದ್ರೆ ಅವರಿಗೆ ಏನು ಅರ್ಹತೆ ಇರಬೇಕು, ರಿಕ್ವೈರ್ಮೆಂಟ್ಸ್ ಏನು? ರಿಕ್ವೈರ್ಮೆಂಟ್ಸ್ ಅಂದರೆ ಫಸ್ಟ್ ಒಂದು ಯಾವುದು ಫೀಲ್ಡ್ದು ಕೋಚ್ ಆಗ್ತಾರೆ ಅದರದ್ದೊಂದು ಅವರಿಗೆ ಬೇಸಿಕ್ ಗೊತ್ತಿರಬೇಕು. ಮೇನ್ ಒಂದು ಅವರು ಪ್ರಾಕ್ಟೀಸ್ ಮಾಡಿ ಕಾಂಪಿಟೇಷನ್ ಒಂದು ಅಥ್ಲೀಟ್ ಆಗಿ ಅವ್ರಿಗೆ ಗೊತ್ತಿರಬೇಕು ಮೇನ್. ಸೊ ಅದರದ್ದೊಂದು ಎಕ್ಸ್ಪೀರಿಯನ್ಸ್ ಇರ್ತದೆ ಅದೊಂದು. ಅದಾದಮೇಲೆ ನೆಕ್ಸ್ಟ್ ಈ ಕೋಚಿಂಗ್ ಫೀಲ್ಡಲ್ಲಿ ಪರ್ಟಿಕ್ಯುಲರ್ ಕೋರ್ಸ್ ಇರ್ತದೆ. ಅಂದರೆ ಅದು ಮೇನ್ ಇಂಡಿಯಾದು ಮೇನ್ ಒಂದು ಪರ್ಟಿಕ್ಯುಲರ್ ಕೋಚ್ ಆಗಬೇಕಾದ್ರೆ ಅದೊಂದು ಸರ್ಟಿಫಿಕೇಶನ್ ಮಾಡಬೇಕು. ಆಗೊಂದು ಅದರದ್ದು ಫುಲ್ ಬೇಸಿಕ್ಸ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಅದರಲ್ಲಿ ಬರ್ತದೆ. ಅಥ್ಲೀಟ್ ಪ್ಲಸ್ ಕೋಚಿಂಗ್, ಖಾಲಿ ಅಥ್ಲೀಟ್ ಆಗಿ ನಮಗೆ ಕೋಚಿಂಗ್ ಕೊಡೋದು ಅಂದರೆ ಅದು ಆಗೋದಿಲ್ಲ. ಯಾರಾದರೂ ಒಂದು 15 ವರ್ಷ ಪ್ರಾಕ್ಟೀಸ್ ಮಾಡಿ ನಾನು ನೆಕ್ಸ್ಟ್ ಕೋಚ್ ಕೊಡ್ತೇನೆ ಅಂತ ಹೇಳಿದರೆ ಜಸ್ಟ್ ಬೇಸಿಕ್ಸ್ ನಾಲೆಜಲ್ಲಿ ಕೊಡ್ಬೋದು. ಬಟ್ ಅದರದ್ದು ಇನ್ ಡೀಟೇಲ್ಸಲ್ಲಿ ಹೋಗಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಮಾಡಿ ಅದರದ್ದು ನಾಲೆಜ್ ತಿಳಿದಾದ್ಮೇಲೆ ಪ್ರಾಕ್ಟೀಸ್ ಕೊಟ್ಟರೆ ತುಂಬ ಒಳ್ಳೆಯದು. ಅಥ್ಲೆಟ್ ಮತ್ತು ಈ ಕೋಚಿಂಗ್ನಲ್ಲಿ ಏನು ವ್ಯತ್ಯಾಸಗಳಿರ್ತವೆ? ಈಗ ಒಬ್ಬ ಅಥ್ಲೆಟ್ ಹೇಳೋದಕ್ಕೂ ಕೋಚ್ ಹೇಳೋದಕ್ಕೂ ಏನು ವ್ಯತ್ಯಾಸಗಳಿರ್ತವೆ? ಇಲ್ಲ, ಅಥ್ಲೀಟ್ ಕೋಚ್ ಆಗೋದಿಲ್ಲ ಅಂತಲ್ಲ, ಬಟ್ ಅವರಿಗೆ ಆ ಪರ್ಟಿಕ್ಯುಲರ್ ಈವೆಂಟ್ದು ಐಡಿಯಾ ಇರ್ತದೆ. ಈಗ ಒಂದು ಅಥ್ಲೀಟಿಗೆ ಎಲ್ಲ ಇವೆಂಟ್ ಮಾಡಿ ಗೊತ್ತಿರೋದಿಲ್ಲ. ಕೋಚ್ ಆದವರಿಗೆ ಎಲ್ಲ ಇವೆಂಟ್ ಪರ್ಟಿಕ್ಯುಲರ್ ಗೊತ್ತಿರಬೇಕು ಆ್ಯಕ್ಚುಲಿ. ಸೊ ಅಥ್ಲೆಟಿಕ್ಸಲ್ಲಿ ತುಂಬ ಇವೆಂಟ್ ಇದೆ. ಸೊ ಆಗಿರುವಾಗ ಅಥ್ಲೆಟಿಕ್ಸ್ ಅವರದ್ದು ನಾಲೆಜಿಗೆ ಓಕೆ, ಬಟ್ ಫುಲ್ ಡೀಟೇಲ್ಸಲ್ಲಿ ಹೋಗಬೇಕಾದ್ರೆ ಕೋಚಿಂಗ್ ಫೀಲ್ಡಲ್ಲಿ ಅದು ಅಷ್ಟು ಈಸಿ ಇಲ್ಲ ಅದು. ಸೊ ಗ್ರಾಸ್ ರೂಟಿಂದ ನಾವು ಸ್ಟಾರ್ಟ್ ಮಾಡಿ ಅದರಲ್ಲಿ ಹೇಗೆ ಇಂಪ್ರೂವ್ಮೆಂಟ್, ಅದರದ್ದು ಎಕ್ಸ್ಪೀರಿಯನ್ಸ್ ಬರಬೇಕು. ಅಥ್ಲೆಟಿಕ್ಸ್ ಪ್ರಾಕ್ಟೀಸು ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ಸೊ ಈಗೀಗೆ ಆಗ್ತದೆ ಅಂತ. ಸೊ ಕೋಚಿಂಗ್ ಫೀಲ್ಡಿಗೆ ಇಳಿಯುವಾಗ ನಮಗೆ ಅದು ಓಕೆ, ನಮ್ಮ ಎಕ್ಸ್ಪೀರಿಯನ್ಸ್ ಓಕೆ. ಇಲ್ಲಿ ಒಂದೊಂದು ಇಂಡಿವಿಜುವಲ್ ಬೇರೆ ಬೇರೆ, ಅವರದ್ದು ಸಹ ನಮಗೆ ಅರ್ಥ ಆಗಬೇಕು. ಎಲ್ಲ ಮಕ್ಕಳಿಗೆ ಒಂದೇ ಥರ ಹೇಳಿದಾಗೆ ಅವರಿಗೆ ಅರ್ಥ ಆಗೋದಿಲ್ಲ. ಸೊ ಅದರದ್ದು ಸಹ ನಮಗೆ ಎಕ್ಸ್ಪೀರಿಯನ್ಸ್ ಆದ್ರೇ ಈ ಕೋಚಿಂಗ್ ಫೀಲ್ಡಲ್ಲಿ ಇಂಪ್ರೂವ್ಮೆಂಟ್ ಆಗೋದು. ಈಗ ಖೇಲೋ ಇಂಡಿಯಾ ಅನ್ನುವಂಥದ್ರಲ್ಲಿ ನೀವು ಕೋಚ್ ಆಗಿದ್ದೀರಿ. ಹೌದು. ಖೇಲೋ ಇಂಡಿಯಾ ಅಂದರೆ ಏನಿದು? ಖೇಲೋ ಇಂಡಿಯಾ ಆ್ಯಕ್ಚುಲಿ ಒಂದು 2018 ಸೆಂಟ್ರಲ್ ಗೌರ್ಮೆಂಟ್ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಹೇಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ, ಒಂದು ಸ್ಪೋರ್ಟ್ಸಲ್ಲಿ ಒಂದು ಏನೋ ಬೇರೆ ಸ್ಟಾರ್ಟ್ ಮಾಡಬೇಕು. ಕಂಟ್ರೀಸ್ ಎಲ್ಲ ನಾವು ಕಂಪೇರ್ ಮಾಡಿದರೆ ಇಷ್ಟು ದೊಡ್ಡ ಪಾಪ್ಯುಲೇಷನಲ್ಲಿ ನಾವು ಇನ್ನೂ ಸಹ ಒಂದು ಒಲಿಂಪಿಕ್ ಮೆಡಲಿಗೆ ಇಷ್ಟು ಕಷ್ಟ ಬರ್ತಿದೆ ಅಂದರೆ, ಸೊ ಕಾಂಪಿಟೇಷನ್ ತುಂಬ ಟಫ್ ಅದು. ಅದಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಸೀನಿಯರ್ ಆದಮೇಲೆ ಸ್ಟಾರ್ಟ್ ಮಾಡೋದೊಂದು ಬೇರೆ, ಗ್ರಾಸ್ ರೂಟಿಂದ ಸ್ಟಾರ್ಟ್ ಮಾಡೋದು ಬೇರೆ. ಸೊ ಅದಕ್ಕೆ ಈ ಗ್ರಾಸ್ ರೂಟ್ ಲೆವೆಲಿಂದ ಅಥ್ಲೀಟ್ ತರಬೇಕಂತಲೇ ಈ ಒಂದು ಖೇಲೋ ಇಂಡಿಯಾ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ರಾಜ್ಯವರ್ಧನ್ ರಾಥೋರ್ ಸಿಂಗ್ ಸ್ಟಾರ್ಟ್ ಮಾಡಿದ್ರು. ಅವರು ಯಾಕೆಂದರೆ ಒಲಿಂಪಿಯನ್ ಮೆಡಲಿಸ್ಟ್. ಸೊ ಅವರಾಗ ಸ್ಪೋರ್ಟ್ಸ್ ಮಿನಿಸ್ಟರ್ ಆದದಕ್ಕೆ ಈ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು. ಹೀಗೆ ಬೇರೆ ಬೇರೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದೊಂದು ಹಿಟ್ಟಾಗೋದು, ಅದು ಇಂಪ್ರೂವ್ ಆಗಬೇಕಾದ್ರೆ ಅದರೊಂದು ಬೇರೆನೇ ಇದಿರ್ತದೆ. ಸೊ ಈ ಖೇಲೋ ಇಂಡಿಯಾ ಸ್ಟಾರ್ಟ್ ಮಾಡಿ ಇಯರ್ ಬೈ ಇಯರಿಗೆ ಅದು ಇಂಪ್ರೂವ್ಮೆಂಟ್ ಕಾಣ್ತಾ ಬಂತು. ಅದೊಂದು ಬ್ರ್ಯಾಂಡ್ ಆಗಿ ಬಂತು ಖೇಲೋ ಇಂಡಿಯಾ. ಅದರಲ್ಲಿ ಮೆಡಲ್ ಆಗೋದು, ಅದಕ್ಕೆ ಕಾಂಪಿಟೇಷನ್ಗೆ ಹೋಗೋದು, ಅದೊಂದು ಅವರಿಗೆ ಫೀಲೇ ಬೇರೆ ಬಂತು. ಸೊ ಜನರಿಗೆ ಅರ್ಥ ಆಗಲಿ ಸ್ಟಾರ್ಟ್ ಆಗೋದು, ಓಕೆ ಖೇಲೋ ಇಂಡಿಯಾವನ್ನು ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ, ಅದರಲ್ಲಿ ಅಥ್ಲೀಟ್ಸ್ ಇಂಪ್ರೂವ್ ಆಗ್ತಾಯಿದ್ದಾರೆ, ಹೊಸ ಟ್ಯಾಲೆಂಟ್ ಬರ್ತಾ ಉಂಟು, ಅಲ್ಲಿಂದ ಒಂದೊಂದು ಟ್ಯಾಲೆಂಟ್ ಬರ್ತಾ ಉಂಟು ಅಂತ ಆಗುವಾಗ ಓಕೆ ಅದರಿಂದ ಸ್ಟಾರ್ಟ್ ಆಯಿತು. ಈ ಖೇಲೋ ಇಂಡಿಯಾ ಸೆಂಟರ್ಸ್ ಹಾಗೆ ಈಗ ಸ್ಟಾರ್ಟ್ ಮಾಡಿ 1,000 ಸೆಂಟರ್ ಇದೆ ಇಂಡಿಯಾದಲ್ಲಿ. ಸೊ ಒಂದೊಂದು ಡಿಸ್ಟ್ರಿಕ್ಟಿಂದ ಸೆಂಟರ್ ಸ್ಟಾರ್ಟ್ ಮಾಡಿದ್ರು. ಸೆಂಟರ್ ಸ್ಟಾರ್ಟ್ ಮಾಡಿ ಎಲ್ಲ ಸ್ಪೋರ್ಟ್ಸಿಗೆ ಸಹ ಒಂದೊಂದು ಕೊಟ್ಟಿದ್ದಾರೆ. ಈಗ ನಮಗೆ ದಕ್ಷಿಣ ಕನ್ನಡ ನಾನು ಚೂಸ್ ಮಾಡೋದಾದರೆ ಅದಕ್ಕೆ ಅಥ್ಲೆಟಿಕ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಅಥ್ಲೆಟಿಕ್ಸ್ ಉಂಟಂತಿಲ್ಲ. ಅದು ಈ ಕರ್ನಾಟಕದಲ್ಲಿ ಟೋಟಲ್ 28-29 ಸೆಂಟರ್ಸ್ ಇದೆ. ಅದರಲ್ಲಿ 7 to 8 ಅಥ್ಲೆಟಿಕ್ಸ್, ಉಳಿದದು ಬಾಕ್ಸಿಂಗ್, ಸೈಕ್ಲಿಂಗ್, ಹಾಕಿ, ಫುಟ್ಬಾಲ್, ಬೇರೆ ಬೇರೆ ಸೆಂಟರ್ಸ್. ಸೊ ಒಂದು ಈ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಅಂತಲ್ಲ, ಎಲ್ಲ ಸ್ಪೋರ್ಟ್ಸಿಗೆ ಸಹ ಅವರು ಇಂಪ್ರೂವ್ಮೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತಲೇ ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಖೇಲೋ ಇಂಡಿಯಾ ಆ್ಯಕ್ಚುಲಿ ಫಸ್ಟಿಗೆ ಸ್ಟಾರ್ಟ್ ಒಂದು ಕಾಂಪಿಟೇಷನಿಂದ ಸ್ಟಾರ್ಟ್ ಆಗಿದೆ. ಅದು ಖೇಲೋ ಇಂಡಿಯಾ ಒಂದು ಕಾಂಪಿಟೇಷನ್, ಒಂದು ಯೂತ್ ಗೇಮ್ಸ್ ಅಂತ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಗೊತ್ತಾಯಿತು ಇದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮತ್ತು ಆ ಕಾಂಪಿಟೇಷನ್ ಲೆವೆಲ್ ಸಹ ಬೇರೆನೇ ಇತ್ತು. ಈ ಸ್ಟಾರ್ ಸ್ಪೋರ್ಟ್ಸಲ್ಲಿ ಲೈವ್ ಮತ್ತು ಅಥ್ಲೀಟ್ಸಿಗೆ ಸಹ ಒಂದು ಅಲ್ಲಿ ಕೊಡುವ ಒಂದು ಫೆಸಿಲಿಟಿ, ಅವರದ್ದು ಸ್ಟೇಗೆ ಆಗಲಿ, ಫುಡ್ ಆಗಲಿ, ಕೊಡುವ ಖೇಲೋ ಇಂಡಿಯಾ ಕಿಟ್ ಆಗಲಿ, ಅದರಿಂದ ಮಕ್ಕಳು ಸಹ ಎಲ್ಲ ಪೇರೆಂಟ್ಸ್ ಎಲ್ಲ ಅಸೋಸಿಯೇಷನ್ ಎಲ್ಲ ಅದು ಅಟ್ರಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ಸ್ಪೋರ್ಟ್ಸಲ್ಲಿ ಕೊಡ್ತೆ ಯಾವ ಇದರಲ್ಲಿ ಸಹ ಕೊಡೋದಿಲ್ಲ ಆ್ಯಕ್ಚುಲಿ. ಇದೊಂದು ನ್ಯಾಷನಲ್ಸ್ ಹೋಗುವಾಗ ಒಂದು ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಅದರೊಂದು ಟಿ ಶರ್ಟ್ ಬರ್ತದೆ ಖೇಲೋ ಇಂಡಿಯಾ ಅಂತ, ಅದು ಹಾಕುವಾಗಲೇ ಆಯಿತು ಒಂದು ಬೇರೆನೇ ಫೀಲ್, ಪ್ರೌಡ್ ಅವರಿಗೆ ಇದೊಂದು ಕೊಟ್ಟಿದ್ದಾರೆ ಅಂತ. ಅದು 1 ವರ್ಷ ಇಟ್ಟಾಯ್ತು ಅದು. ಅದಾದಮೇಲೆ ನೆಕ್ಸ್ಟ್ ಇಯರ್ ಬೈ ಇಯರ್ ಈಗ ಯೂತ್ ಗೇಮ್ಸ್ ಮಾಡ್ತಾಯಿದ್ರು ಫಸ್ಟಿಗೆ. ಅದಾದಮೇಲೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಎಲ್ಲ ಒಂದೊಂದು ಸ್ಪೋರ್ಟ್ಸಿಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಬಂದರು ಅವರು ಫುಲ್. ಇಂಡಿಯಾದಲ್ಲಿ ಒಂದು ಯಾವುದಾದ್ರೂ ಒಂದು ಕಾಂಪಿಟೇಷನ್ ಒಳ್ಳೆ ಲೆವೆಲ್ ಆಗ್ತಾ ಉಂಟು ಅಂದರೆ ಅದು ಒಂದು ಖೇಲೋ ಇಂಡಿಯಾ. ಈಗ ಸಾಯಿ ಇದೆ. ಹೌದು. ಈ ಸಾಯಿಗೂ ನಿಮಗೂ ಏನು ಡಿಫ್ರೆನ್ಸ್ ಇರೋದು? ಸಾಯಿ ಅಂದರೆ ಯಾವುದೊಂದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಒಂದು ಸ್ಪೋರ್ಟ್ಸ್ ಬಂತಂತ ಹೇಳಿದರೆ ಅದೊಂದು ಸ್ಪೋರ್ಟ್ಸ್ ಅಥಾರಿಟಿ ಸಾಯಿಂದ ಮಾತ್ರ. ಸೊ ಈ ಖೇಲೋ ಇಂಡಿಯಾ ಸ್ಟಾರ್ಟ್ ಆಗಿ ಅದೇ ಒಂದು 2018 ಏನು ಸ್ಟಾರ್ಟ್ ಆಯಿತು, ಒಂದು ಕಾಂಪಿಟೇಷನಿಂದ ಸ್ಟಾರ್ಟ್ ಮಾಡಿದ್ರು ಅವರು. ಹೀಗೆ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಮಾಡುವ ಅಂದರೆ ಎಲ್ಲ ಸ್ಪೋರ್ಟ್ಸ್ ಅವರನ್ನು ಒಂದು ಒಟ್ಟಿಗೆ ಹಾಕಿಸುವ ಅಂತ. ಈ ಸಾಯಲ್ಲಿ ಹೇಗೆ ಅಂದರೆ ಅದರಲ್ಲಿ ಸ್ಟೂಡೆಂಟ್ ಅವರು ಟ್ರೈನ್ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ ಒಂದು ಸ್ಟೇಟಿಂದ ಒಂದು ಇಷ್ಟು ಒಳ್ಳೆ ಅಥ್ಲೀಟನ್ನು ಚೂಸ್ ಮಾಡಿ
ಆ ಪರ್ಟಿಕ್ಯುಲರ್ ಸೆಂಟರಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದು ಫಸ್ಟಿಗೆ ಇಟ್ಟದ ಆ್ಯಕ್ಚುಲಿ ತುಂಬ ಇಂಪ್ರೂವ್ ಆಯ್ತು ಅಲ್ಲಿ. ಅಂದರೆ ಒಂದು ಒಳ್ಳೆ ಅಂದರೆ ಗೌರ್ಮೆಂಟ್ ಫೆಸಿಲಿಟಿ ಎಲ್ಲ ಅವರಿಗೆ, ಹಾಸ್ಟೆಲ್ ಫೆಸಿಲಿಟಿ ಆಗಲಿ, ಎಜುಕೇಷನಿಗೆ, ಅವ್ರದ್ದು ಪ್ರಾಕ್ಟೀಸಿಗೆ ಎಲ್ಲ. ಸೊ ಅದು ಅವರಲ್ಲಿ ಒಂದು ಬ್ಯಾಂಗ್ಳೂರಲ್ಲಾಗಿ ಎಲ್ಲಿ ಸೆಂಟರ್ಸ್ ಇದೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಲ್ಲೇ ಸ್ಟೇ ಅವ್ರದ್ದು. ಒಂದು ಎಷ್ಟು ವರ್ಷ ಅವರಿಗೆ ಅಗ್ರಿಮೆಂಟ್ ಇರ್ತದಲ್ಲ, ಒಂದು 2-3 ಇಯರ್ಸ್ ಹಾಸ್ಟೆಲಲ್ಲೇ, ಈ ಸ್ಕೂಲಿಂದ ಸ್ಟಾರ್ಟ್ ಆದರೆ ಕಾಲೇಜ್ವರೆಗೆ ಸಹ ಅಲ್ಲೇ ಇರ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಅದೊಂದು ಸಾಯಿ ಸೆಂಟರ್ ಅಂತ ಬಂತು. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಸಾಯಿಗೆ ಹೋಗಿ ಸೆಲೆಕ್ಷನ್ ಸಿಗೋದು ಅಂದರೆ ತುಂಬ ಒಳ್ಳೆಯದು ಆ್ಯಕ್ಚುಲಿ, ಯಾಕೆಂದರೆ ಎಲ್ಲ ಫೆಸಿಲಿಟಿ ಫ್ರೀ ಅಲ್ಲ. ಅದಾದಮೇಲೆ ಈ ಖೇಲೋ ಇಂಡಿಯಾ ಏನು ಸ್ಟಾರ್ಟ್ ಆಯಿತು, ಅದು ಕಾಂಪಿಟೇಷನಿಂದ ಸ್ಟಾರ್ಟ್ ಆದದ್ದು. ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಆಯಿತು, ನಮಗೆ ಇಲ್ಲಿಂದ ಸಹ ಒಂದು ಡಿಸ್ಟ್ರಿಕ್ಟಿಂದ ಒಂದು ಇಂಪ್ರೂವ್ಮೆಂಟ್ ಮಾಡ್ಬೋದಾ ಅಂತ ಇವರು ಖೇಲೋ ಇಂಡಿಯಾ ಸ್ಮಾಲ್ ಸೆಂಟರ್ಸ್ ಅಂತ ಸ್ಟಾರ್ಟ್ ಮಾಡಿದರು. ಆ ಸ್ಮಾಲ್ ಸೆಂಟರ್ಸಲ್ಲಿ ಎಲ್ಲ ಡಿಸ್ಟ್ರಿಕ್ಟಿಗೆ ಬಂತು. ಸೊ ಕರ್ನಾಟಕದಲ್ಲಿ ಸಹ ಒಂದು ಈಗ ಮೇನ್ ಸೆಂಟರ್ ಬರ್ತದೆ. ಈಗ ಅಥ್ಲೆಟಿಕ್ಸಲ್ಲಿ ಸಹ ಈಗ ನಮ್ಮ 8 ಕಡೆಯಲ್ಲಿ ಸೆಂಟರ್ಸ್ ಇದೆ. ಬ್ಯಾಂಗ್ಳೂರಲ್ಲಿ ಒಂದು ಮೇನ್ ಸೆಂಟರ್ ಇದೆ. ಅಲ್ಲಿ ಎಲ್ಲ ಹಾಸ್ಟೆಲ್ ಫೆಸಿಲಿಟಿ ಅವ್ರದ್ದು ತುಂಬ, ಅಲ್ಲಿ ಒಂದು ದೊಡ್ಡ ಸೆಂಟರ್ ಆದ ತಕ್ಷಣ ಸೊ ಎಲ್ಲ ಇಂಪ್ರೂವ್ಮೆಂಟ್ ಅಲ್ಲಿ ತುಂಬ ಸ್ವಲ್ಪ ಜಾಸ್ತಿ. ಅಂದರೆ ಹಾಸ್ಟೆಲ್ ಆಗಲಿ, ಅವ್ರದ್ದು ಫುಡ್ದಾಗಲಿ, ನ್ಯೂಟ್ರಿಷನ್ ಇದು ಎಲ್ಲ ಫೆಸಿಲಿಟಿ ಅಲ್ಲಿದೆ. ಈ ಡಿಸ್ಟ್ರಿಕ್ಟಿಂದ ಜಸ್ಟ್ ಸ್ಟಾರ್ಟ್ ಮಾಡಿದ್ದಕ್ಕೆ ನಮಗೆ ಇಲ್ಲಿ ಖಾಲಿ ಕೋಚಿಂಗ್ ಇದು, ಗ್ರೌಂಡ್ ಇದು, ಜಿಮ್ ಇದು, ಮತ್ತು ಅವ್ರದ್ದು ಕಿಟ್ ಇದು ಮಾತ್ರ ಇರ್ತದೆ. ಹಾಸ್ಟೆಲ್ ಫೆಸಿಲಿಟಿ ಇನ್ನೂ ಸಹ ಯಾವ ಸ್ಮಾಲ್ ಸೆಂಟರಿಗೆ ಸಹ ಬರಲಿಲ್ಲ. ಸೊ ಹಾಗೆ ಡಿಫ್ರೆಂಟ್ ಇದೆ. ಅದು ಸರಿ. ಈಗ ಈ ಖೇಲೋ ಇಂಡಿಯಾದಲ್ಲಿ ನೀವೀಗ ಅಥ್ಲೆಟಿಕ್ ಕೋಚ್ ಆಗಿದ್ದೀರಿ. ಹೌದು. ಅಥ್ಲೆಟಿಕ್ ಕೋಚ್ ಆಗಿ ನೀವು ಪ್ರಾರಂಭ ಮಾಡಿದ್ದು ಹೇಗೆ ಅದರಲ್ಲಿ? ಕೋಚ್ ಆಗಿ ಅಂದರೆ ಆ್ಯಕ್ಚುಲಿ ಅಥ್ಲೆಟಿಕ್ ಸ್ಟಾರ್ಟ್ ಮಾಡಿ ಅದೇ ನಾನು ಹೇಗೆ ಹೇಳಿದೆ 2004. ಸೊ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಇದರದ್ದು ನಾಲೆಜ್ ಇರ್ತದೆ. ಅಂದರೆ ಮೇನ್ ಇರೋದು ಟೆಕ್ನಿಕಲ್ ಕರೆಕ್ಷನ್ಸ್ ಮಾಡಲಿಕ್ಕೆ, ಮತ್ತು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಇದು ಅವರವರದ್ದು ಗ್ರೋತ್ ಹೇಗಿರ್ತದೆ ಅಲ್ಲ, ಅವರ ಹೆರಿಡಿಟಿ ಹೇಗೆ, ಅದರ ಮೇಲೆ ಡಿಪೆಂಡ್. ಸೊ ಸ್ಟಾರ್ಟ್ ಮಾಡುವಾಗ ನಾನು ಫಸ್ಟಿಗೆ ಫಿಟ್ನೆಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಸ್ಟೇಡಿಯಮಲ್ಲಿ. ಈಗ ಬ್ಯಾಡ್ಮಿಂಟನ್ ಮಕ್ಕಳು ಬರ್ತಾಯಿದ್ರು ಬೆಳಿಗ್ಗೆ, ಯಾಕಂದರೆ ಅವರಿಗೆ ಈ ಅಥ್ಲೆಟಿಕ್ಸ್ ಅನ್ನೋ ಒಂದು ಮದರ್ ಆಫ್ ಸ್ಪೋರ್ಟ್ಸ್ ಅಂತ ಹೇಳ್ತಾರೆ. ಯಾವ ಸ್ಪೋರ್ಟ್ಸಿಗೆ ಸಹ ಹೋಗಲಿ ಅವರು, ಬಟ್ ಈ ಅಥ್ಲೆಟಿಕ್ಸ್ ಇದು ಒಂದು ಫಿಟ್ನೆಸ್ ಇದ್ದರೆ ಅವನು ಎಲ್ಲಿಗೆ ಸಹ ಯಾವ ಸ್ಪೋರ್ಟ್ಸಿಗೆ ಸಹ ಅದು ಆಗ್ತದೆ. ಸೊ ಇದೊಂದು ಫಸ್ಟ್ ಸ್ಟೇಜ್ ಆ್ಯಕ್ಚುಲಿ. ಚಿಕ್ಕ ಮಕ್ಕಳು ಸ್ಟಾರ್ಟ್ ಮಾಡಿದ್ರೆ ಸಹ ಈ ಅಥ್ಲೆಟಿಕ್ಸಲ್ಲಿ ಸ್ಟಾರ್ಟ್ ಮಾಡಿದರೆ ಅದೊಂದು ಬಾಡಿದು ಡೆವಲಪ್ಮೆಂಟಿಗೆ ಮೇಯ್ನ್ ಇದು. ಅದಕ್ಕೆ ಅದನ್ನು ಮದರ್ ಆಫ್ ಸ್ಪೋರ್ಟ್ಸ್ ಅಂತ ಕರೀತಾರೆ ಅಥ್ಲೆಟಿಕ್ಸಲ್ಲಿ. ಸೊ ಹಾಗೆ ಸ್ಟಾರ್ಟ್ ಮಾಡಿ ಮತ್ತೆ ಫಿಟ್ನೆಸ್ ಮಾಡ್ತಿದ್ದದು, ಮತ್ತು ಜಿಮ್ಮಲ್ಲಿ ನಾವು ಕ್ರಾಸ್ ಫಿಟ್ ಟ್ರೈನಿಂಗ್ ಆಗಿ ಕೊಡ್ತಿದ್ದು. ಸೊ ಕೊಟ್ಟು ಮತ್ತು ನಾನು ಇಲ್ಲಿ ಟ್ರೈನಿಂಗ್ ಮಾಡ್ತಿದ್ದೆ. ನಮಗೆ ಅಲ್ಲಿ ಕಲಿಸ್ತಾಯಿದ್ರು ಬೇರೆ ಮಕ್ಕಳಿಗೆ ಸಹ, ಅಥ್ಲೀಟ್ ಆಗಿರುವಾಗಲೇ ಬೇರೆ ಮಕ್ಕಳಿಗೆ ಸಹ ನೀವು ಅವರದ್ದು ಕರೆಕ್ಷನ್ ಹೇಳಿ ನಿಂತು ನಾವು ಮಾಡುವಾಗಲೇ. ಸೊ ಆದರೆ ಹಾಗೆ ಸಹ ಸ್ವಲ್ಪ ನಮಗೆ ತುಂಬ ಹೆಲ್ಪ್ ಆಯಿತು. ಬೇರೆ ಕಡೆಯೆಲ್ಲ ಹಾಗೆ ಹೇಳೋದಿಲ್ಲ, ಅಂದರೆ ಒಬ್ಬರನ್ನು ನೋಡಿದರೆ ಅಲ್ಲಿ ಸ್ವಲ್ಪ ಅವರಲ್ಲಿ ಇಂಪ್ರೂವ್ ಆಗ್ತಾರೆ. ನಮ್ಮದ್ರಲ್ಲಿ ಹಾಗೆ ಇಲ್ಲ. ನಮ್ಮದರಲ್ಲಿ ಬೇರೆ ಮಕ್ಕಳಿಗೆ ನಮ್ಮ ಸ್ಟೂಡೆಂಟಿಗೇನೆ ಒಂದು ಕರೆಕ್ಷನ್ ರಾಂಗ್ ಆಗ್ತುಂಟು. ಸೊ ಸ್ಟಾರ್ಟ್ ಮಾಡಿಸಿ ಅಂತ ಮತ್ತು ಸ್ಟೆಪ್ ಬೈ ಸ್ಟೆಪ್ ನಾವು ಸ್ವಲ್ಪ ಚಿಕ್ಕದ ಸ್ಟಾರ್ಟ್ ಮಾಡಿ, ಸೊ ಬೆಳಿಗ್ಗೆ ಅದು ಕೋಚಿಂಗ್ ಕೊಟ್ಟು ಮತ್ತು ಲಾಸ್ಟಿಗೆ ಅದೇ 2020 ಲಾಕ್ಡೌನ್ ಆಯಿತು. ತುಂಬ ನಮಗೆ ಬಿಟ್ಟಿದೆ ಅಥ್ಲೀಟ್ನವರಿಗೆ. ಅಂದರೆ ನಾವೆಲ್ಲ ಕಾಂಪಿಟೇಷನ್ಗೆ ರೆಡಿಯಾಗಿ ನಿಂತದ್ದು. ಜಸ್ಟ್ ನಾನು ಆಗ ಒಂದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡಿದಷ್ಟೇ. ಅದು ಫೆಬ್ರವರಿಯಲ್ಲಿ ಭುವನೇಶ್ವರಲ್ಲಿ ಆಗ್ತಾಯಿತ್ತು. ಅದು ಮಾಡಿ 1 ತಿಂಗಳು ಜಸ್ಟ್ ಬಂದಾಗ ಇಲ್ಲಿ ಲಾಕ್ಡೌನ್ ಸ್ಟಾರ್ಟ್. ಸೊ 2 ಇಯರ್ಸಲ್ಲಿ ನಮ್ಮದು ಅಥ್ಲೆಟಿಕ್ಸ್ ಇದೇ ಹೋಯ್ತು ಅಲ್ಲಿ. ಅದಾದಮೇಲೆ ಇಲ್ಲಿ ಖೇಲೋ ಇಂಡಿಯಾ ಸೆಂಟರ್ ಜಾಬ್ ಓಪನಿಂಗ್ ಉಂಟು ಅಂತ ಹೇಳಿ ಇಂಟರ್ವ್ಯೂ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನಾವು ಮತ್ತೆ ಕೊಟ್ಟು ಜಾಯ್ನ್ ಆಗಿ ಈಗ ಟ್ರೈನಿಂಗ್ ಮಾಡ್ತಾಯಿದ್ದೇವೆ. ಕೋಚಿಗೆ ಒಂದು ಟ್ರೈನಿಂಗ್ ಬೇಕು ಅಂತ ಹೇಳಿದರು, ನೀವು ಟ್ರೈನಿಂಗ್ ತಗೊಂಡಿದ್ದೀರಾ? ಹೌದು. ಅಂದರೆ ರೀಸೆಂಟ್ಲಿ ಖೇಲೋ ಇಂಡಿಯಾದಿಂದನೇ ಆ್ಯಕ್ಚುಲಿ ಫಸ್ಟಿಗೆ ಒಂದು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಇದೆ. ಅದರಲ್ಲಿ ಒಂದು ಅವರು ಸರ್ಟಿಫಿಕೇಷನ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದರು, ಪ್ರೀ ಲೆವೆಲ್ ಅಂತ. ಆದರೆ ನಾವು ಆನ್ಲೈನಲ್ಲಿ ಲಾಕ್ಡೌನ್ 2021 ನಾವು ಸ್ಟಾರ್ಟ್ ಮಾಡಿದೆ. ಸೊ ಅದನ್ನು ಆನ್ಲೈನಲ್ಲಿ ಮುಗಿಸಿ ಆಗ ಸ್ವಲ್ಪ ಬೇಸಿಕ್ ನಾಲೆಜ್ ಸ್ವಲ್ಪ ಬರ್ತಾ ಇದ್ದು ಈ ಸ್ಪೋರ್ಟ್ಸ್ ಒಟ್ಟಿಗೆ. ಅದಾದಮೇಲೆ ಈ ಖೇಲೋ ಇಂಡಿಯಾ ಸೆಂಟ್ರಿಂದನೇ ಎಲ್ಲ ಇಡೀ ಆಲ್ ಓವರ್ ಇಂಡಿಯಾದು ಖೇಲೋ ಇಂಡಿಯಾ ಸೆಂಟ್ರ್ ಯಾರೆಲ್ಲ ಕೋಚಸ್ ಇದ್ದಾರೆ ಅವರನ್ನು ಪಾಸ್ಟ್ ಚಾಂಪಿಯನ್ ಅಥ್ಲೀಟ್ಸ್ ಅಂತ ಕರೀತಾರೆ. ಸೊ ಅವರಿಗೇ ಪರ್ಟಿಕ್ಯುಲರ್ ಅವರು ಇದು ಸಾಯಿ, ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಪಟಿಯಾಲದಲ್ಲಿ ಎಲ್ಲ ಕೋಚಸ್ ಖೇಲೋ ಇಂಡಿಯಾ ಅವರನ್ನು ಕರೆದು ಅಲ್ಲೇ ಟ್ರೈನಿಂಗ್ ಮಾಡಿಸಿದ್ರು ನಮಗೆ. ಸೊ ಆ ಪಟಿಯಾಲದಲ್ಲಿ ನಮಗೆ ಆ ಜಾನ್ವರಿಯಲ್ಲಿ ಕರೆದಿದ್ದು. ಫಸ್ಟ್ ಆಫ್ ಆಲ್ ಅಲ್ಲಿ ಆ ಜಾನ್ವರಿಯಲ್ಲಿ ತುಂಬ ಚಳಿ. ಆ ಟೈಮಿಗೆ ನಮಗೆ ಕೋಚಸ್ನವರಿಗೆ ಟ್ರೈನಿಂಗ್ಗೆ ಕರೆದಿದ್ರು. ಸೊ ನಾವು NIS ಅನ್ನು ಅಲ್ಲಿ ಪಟಿಯಾಲದಲ್ಲಿ ಮುಗಿಸಿ ಅದಾದ ತಕ್ಷಣ ನೆಕ್ಸ್ಟ್ ಅಥ್ಲೆಟಿಕ್ ಫೆಡರೇಷನ್ ಇದು ವರ್ಲ್ಡ್ ಲೆವೆಲ್ 1 ಸರ್ಟಿಫಿಕೇಷನ್ ಅಂತಿದೆ. ಅದು ಫೆಬ್ರವರಿಯಲ್ಲಿ ಟ್ರಿವೆಂಡ್ರಮಲ್ಲಿದ್ದು. ಈ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಸರ್ಟಿಫಿಕೇಷನ್ ಬೇರೆ, ಅಥ್ಲೆಟಿಕ್ ಫೆಡರೇಷನ್ ಅದು ಬೇರೆ. ಈ ವರ್ಲ್ಡ್ ಲೆವೆಲ್ ಸರ್ಟಿಫಿಕೇಷನ್ ಇಟ್ಕೊಂಡು ನಮಗೆ ಯಾವ ಕಂಟ್ರಿಗೆ ಹೋಗಿ ಸಹ ಟ್ರೈನಿಂಗ್ ಕೊಡ್ಬೋದು. ಯಾಕೆಂದರೆ ಅದು ಒಂದು ಕ್ವಾಲಿಫಿಕೇಷನ್ ಬರ್ತಿದೆ, ವರ್ಲ್ಡ್ ಲೆವೆಲ್ 1 ಪಾಸ್ ಆಗಿದ್ದಾರೆ. ಅದು ಸಹ ತುಂಬ ಕಷ್ಟದ ಸರ್ಟಿಫಿಕೇಟ್ ಆ್ಯಕ್ಚುಲಿ. NIS ಪಟಿಯಾಲ ಹೇಗೆ ಎಷ್ಟು ಕಷ್ಟ ಇದೆ, ಲೆವೆಲ್ 1 ಸಹ ತುಂಬ ಪ್ರಾಕ್ಟಿಕಲ್ ಆಗಲಿ ಆ ಥಿಯರಿ ಆಗಲಿ ತುಂಬ ಕಷ್ಟ. ಪಾಸ್ ಆಗಬೇಕಂತಲೇ ತುಂಬ ಕಷ್ಟ. ಈಗ ಹೇಳಿದ್ರಲ್ಲ ಪಾಸ್ ಆಗಬೇಕು ಅಂದರೆ ಕಷ್ಟ ಅಂತ, ಏನು ಅಲ್ಲಿ ಕಲಿಸ್ತಾರೆ ಮತ್ತು ಏನು ಕಷ್ಟ ಇದೆ? ಪಾಸ್ ಅಂದರೆ ಮೇಯ್ನ್ ಇರೋದು ಪ್ರಾಕ್ಟಿಕಲ್. ಒಂದು ಅಥ್ಲೀಟ್ ಆಗಿ ಅಲ್ಲಿ ಒಂದು ಕೋಚಿಂಗ್ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ತೇವೆ ಅಲ್ಲ, ನಾವು ಟ್ರೈನಿಂಗ್ ತೊಗೊಳ್ಳಿಕ್ಕೆ ಹೋಗ್ತೇವೆ. ಮೇಯ್ನ್ ನಮ್ಮ ಫಿಟ್ನೆಸ್ ಒಳ್ಳೆ ಇರಬೇಕು ಅಲ್ಲಿ. ನಮಗೇನೆ ಅಲ್ಲಿ ಮಾಡಲಿಕ್ಕೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಅದು ಫಸ್ಟ್ ಫೇಲಿಯರ್. ಅದೇ ಮೇಯ್ನ್ ಇರೋದು ಅಲ್ಲಿ ನಮ್ಮ ಫಿಟ್ನೆಸ್ಸಲ್ಲಿ ಒಳ್ಳೆ ಇರಬೇಕು. ಮತ್ತು ಎಲ್ಲ ಈವೆಂಟ್ ಯಾವುದೆಲ್ಲ ಅಥ್ಲೆಟಿಕ್ಸಲ್ಲಿ ಈವೆಂಟ್ ಇದೆ ಅದು ಮಾಡುವಷ್ಟು ನಮಗೆ ಅದರದ್ದು ಬೇಸಿಕ್ಸ್ ನಾಲೆಜ್ ಗೊತ್ತಿರಬೇಕು. ಸೊ ಪ್ರಾಕ್ಟಿಕಲ್ ಹೇಗೆ ಅಂದರೆ ಅವರು ಪರ್ಫೆಕ್ಷನ್ ಬರುವ ತನಕ ಸೊ ಅದನ್ನೊಂದು 100 ರೆಪ್ಯುಟೇಷನ್ 200 ರೆಪ್ಯುಟೇಷನ್ ಆಗಿ ಮಾಡಿಸಿ ಪರ್ಫೆಕ್ಷನ್ ಮಾಡಿಸಿ. ಯಾಕೆಂದರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು 2 ಈವೆಂಟ್ ಮಾಡಿದ್ದಾರೆ. ಸೊ ಕಂಪಲ್ಸರಿ ನಮಗೆ ಅಷ್ಟು ರೆಪ್ಯುಟೇಷನ್ ಮಾಡಬೇಕಾಗ್ತದೆ. ಮಾಡಿಸಿ ಕರೆಕ್ಷನ್ ಕರೆಕ್ಟ್ ಇದ್ದರೆ ಮಾತ್ರ
ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಆಗ್ತದೆ. ಕರೆಕ್ಟ್ ಇಲ್ವಾ ನಮ್ಗೆ ಅಲ್ಲಿ ಕಲಿತು ನಾವು ಅಲ್ಲಿ ಟ್ರೈನಿಂಗ್ ಕೊಡಬೇಕಾಗ್ತದೆ. ಯಾರು ಬರ್ತಾರೆ ಕೋಚಸ್ ಅವರು ಫಸ್ಟ್ ನಮಗೆ ಬೆಳಿಗ್ಗೆ ಕಲಿಸ್ತಾರೆ. ಥಿಯರಿ ಹೇಗೆ ಸಹ ಒಂದು 4 ಗಂಟೆ 5 ಗಂಟೆ ಥಿಯರಿ ಇರ್ತದೆ, ಮತ್ತೆ ಪ್ರಾಕ್ಟಿಕಲ್ ಅಲ್ಲಿ ಮಾಡಿಸ್ತಾರೆ. ಪ್ರಾಕ್ಟಿಕಲ್ ಆದ ತಕ್ಷಣ ಒಂದೊಂದು ಟಾಸ್ಕ್ ಕೊಡ್ತಾರೆ. ಬಂದವರು ಎಲ್ಲರೂ ಸಹ ಕೋಚಸ್ಸೇ, ನಾವು ಅವರಿಗೆ ಕಲಿಸ್ಬೇಕು. ನಾವು ಈಗ ಯಾವುದೊಂದು ಈವೆಂಟ್, ಒಂದು ಸ್ಪ್ರಿಂಟ್ಸ್ ಅಂತ ಈವೆಂಟ್ ತಗೊಂಡ್ರೆ ಅದರಲ್ಲಿ ಇಷ್ಟಿಷ್ಟು ಕರೆಕ್ಷನ್ ಇರ್ತದೆ. ನಮಗೆ ಬೆಳಿಗ್ಗೆ ಕಲಿಸಿರ್ತಾರೆ, ನಾವು ಸಂಜೆ ನಮ್ಮನ್ನು ಚೂಸ್ ಮಾಡ್ತಾರೆ. ಯಾರಿಗೆಲ್ಲ ಅದೊಂದು ಎಕ್ಸಾಮ್ ಥರನೇ ಸಂಜೆ ಚೂಸ್ ಮಾಡಿ ಹೇಳ್ತಾರೆ, ನೀವು ಇವರಿಗೆ ಸಂಜೆ ಕೋಚಿಂಗ್ ಕೊಡಬೇಕು ಅಂತ. ಅವರು ಸಹ ಕೋಚಸ್ಸೇ. ನಾವು ಅವರನ್ನು ಯಾರು ಕೋಚಸ್ ಇದ್ದಾರೆ ಅವರನ್ನು ನಾವು ಮಕ್ಕಳಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಯಾಕೆಂದರೆ ನಮಗೆ ಇಲ್ಲಿ ಕೊಡಲಿಕ್ಕಿರೋದು ಮಕ್ಕಳಿಗೆ. ಸೊ ನಾವು ಅವರನ್ನು ಮಕ್ಕಳಾಗಿ ನೋಡಬೇಕು. ಸೀನಿಯರ್ಸ್ ಕೋಚಸ್ ಅಂತ ಅದರಲ್ಲಿ ಏನಿಲ್ಲ. ಅಲ್ಲಿ ಮಕ್ಕಳಿಗೆ ನೀವು ಹೇಗೆ ಕಲಿಸ್ತೀರಾ ಅದರ ಮೇಲೆ ಅಲ್ಲಿ ಡಿಪೆಂಡ್ ಆಗೋದು. ನಾವು ಕರೆಕ್ಟ್ ಕಲಿಸ್ತಿದ್ದೇವಾ, ಕರೆಕ್ಷನ್ ಆಗ್ತಾ ಉಂಟಾ, ನಮ್ಮ ಡೆಮೋನ್ಸ್ಟ್ರೇಷನ್ ಸರಿ ಉಂಟಾ, ನಾವು ಕಲಿಸುವ ಈವೆಂಟ್ ಇದು ಟೆಕ್ನಿಕ್ ಸರಿ ಉಂಟಾ, ಅದನ್ನು ಒಬ್ಸರ್ವ್ ಮಾಡಿ ಮತ್ತೆ ನೆಕ್ಸ್ಟಿಗೆ ಮತ್ತು ಎಕ್ಸಾಮ್ ಕೊಡುವಾಗ ಸಹ ಹಾಗೆ ಒಂದೊಂದು 3 ಎಕ್ಸಾಮ್ ಇರ್ತದೆ. ಪ್ರಾಕ್ಟಿಕಲಿಗೆ ಕೇಳ್ತಾರೆ, ಯಾವುದು ಒಂದೊಂದು ಈವೆಂಟಿಗೆ ಒಂದು ಎಕ್ಸಾಮ್ ಆಗ್ತದೆ. ಸೊ ನಮಗೆ 3 ಟೆಸ್ಟ್ ಇರ್ತದೆ ಎಕ್ಸಾಮ್ ಕೊಡುವಾಗನೇ. ಆ 3 ಪ್ರಾಕ್ಟಿಕಲ್ ಟೆಸ್ಟ್. ಅದು ಅದಕ್ಕೆ ಒಂದು ಮಾಡಿಸಿ ನಾವು ತೋರಿಸಬೇಕು ಡೆಮೋನ್ಸ್ಟ್ರೇಟ್ ಮಾಡಿ ಎಲ್ಲ. ಮತ್ತು ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಹೇಗೆ ಆಗ್ತಾ ಉಂಟು. ಮತ್ತು ಥಿಯರಿ ಎಕ್ಸಾಮ್ ಸಹ ಹಾಗೆ ಎಲ್ಲ ಕಲಿಬೇಕಾಗ್ತದೆ. ಫುಲ್ ಮಲ್ಟಿಪಲ್ ಚಾಯ್ಸ್ ಇರೋದು ಕ್ವಶನ್. ಬಟ್ ಒಂದು ಪಾಸ್ ಆ್ಯಕ್ಚುಲಿ ಈಸಿ. ಒಳ್ಳೆ ಲೆವೆಲ್ ಪಾಸ್ ಆಗಲಿಕ್ಕೆ ಪ್ರಾಬ್ಲಮ್ ಇಲ್ಲ, ಪಾಸ್ ಆಗ್ಬೋದು. ಬಟ್ ಲೆವೆಲ್ 2ಗೆ ಕ್ವಾಲಿಫೈ ಆಗಬೇಕಾದ್ರೆ ಒಂದು 50 ಮಾರ್ಕ್ಸಲ್ಲಿ ಆದರೆ ಅವನಿಗೆ 38 ಎಬವ್ ಬೇಕು. ಆಗ ಲೆವೆಲ್ 2ಗೆ ಕ್ವಾಲಿಫೈ. ಪಾಸಿಂಗ್ ಮಾರ್ಕ್ 25. ಆಗ ನಿಮಗೆ ಖಾಲಿ ಒಂದು ಲೆವೆಲ್ 1 ಸರ್ಟಿಫಿಕೇಟ್ ಅಂತ. ನಾವು ಓದೋದು ಅಂತಂದರೆ ಲೆವೆಲ್ 2ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಸಹ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಲೆವೆಲ್ 2ಗೆ ಕ್ವಾಲಿಫೈ ಆಗಬೇಕಾದ್ರೆ 38 ಎಬವ್ ಬೇಕೇ. ಸೊ ಅದು ಮಾರ್ಕ್ಸ್ ಹೇಗೆ ಬರ್ತಂದರೆ ಪ್ರಾಕ್ಟಿಕಲಲ್ಲಿ 4 ಮಾರ್ಕ್ಸ್ ಟೋಟಲ್, ಥಿಯರಿ 4 ಮಾರ್ಕ್ಸ್. ಸೊ 4 ಮಾರ್ಕ್ಸ್ ಬರ್ತದೆ. ಪ್ರಾಕ್ಟಿಕಲಲ್ಲಿ 4 ಬರಲೇಬೇಕು, ಮತ್ತು ಥಿಯರಿಯಲ್ಲಿ 3 ಮಾರ್ಕ್ಸ್ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಟೋಟಲ್ 8ಅಲ್ಲಿ 7 ಮಾರ್ಕ್ಸ್ ಬಂದರೆ ಕ್ವಾಲಿಫೈ, ಇಲ್ಲದ್ರೆ ಇಲ್ಲ, ಡೌನ್. ಸೊ ಆ ಲೆವೆಲಲ್ಲಿ ಹೋಗ್ತದೆ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ. ಸೊ ಅದು ಸಹ ಒಂದು ಸ್ಟ್ಯಾಂಡರ್ಡ್ ಇಟ್ಟದಕ್ಕೆ ಆ ಒಂದು ಸರ್ಟಿಫಿಕೇಷನ್ಗೆ ವ್ಯಾಲ್ಯೂ ಸಹ ಬಂದವರಿಗೆ ಸಹ ಸ್ವಲ್ಪ ಅರ್ಥ ಆಗ್ತದೆ. ಓಕೆ, ಈ ಲೆವೆಲಿಗೆ ಇದ್ದರೆ ಮಾತ್ರ ನಾವೊಂದು ಕೋಚಿಂಗ್ ಫೀಲ್ಡಿಗೆ ಸಹ ಒಂದು ಏನೋ ಒಂದು 100% ಕೊಟ್ಟಾಗೆ ಅಂತ. ಬಟ್ ಅಲ್ಲಿ ಟ್ರಿವೆಂಡ್ರಮಲ್ಲಿ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಅಲ್ಲಿ ಎಕ್ಸಾಮಲ್ಲಿ ಸಹ ನನಗೆ ರ್ಯಾಂಕ್ ನಂಬರ್ 1 ಬಂತು ಅಲ್ಲಿ. ಅದು ನನಗೆ ಸಹ ಶಾಕಿಂಗ್ ಆ್ಯಕ್ಚುಲಿ. ಬಟ್ ಡೆಮೋನ್ಸ್ಟ್ರೇಷನಲ್ಲಿ ಆ್ಯಕ್ಚುಲಿ ಇಷ್ಟು ವರ್ಷ ಮಾಡಿದ ಫಿಟ್ನೆಸ್ಸಿಗೆ ಸೊ ನಮಗೆ ತುಂಬ ಗೊತ್ತಿತ್ತು ಆ್ಯಕ್ಚುಲಿ. ಅಂದರೆ ಹೇಗೆ ಒಂದು ಎಕ್ಸಸೈಸ್ ಮಾಡಿಸೋದಿಲ್ಲ ಅಂತ ಒಂದು ಈವೆಂಟಿಗೆ. ಸೊ ಈವೆಂಟ್ ಪರ್ಟಿಕ್ಯುಲರ್ ಟ್ರ್ಯಾಕ್ ಈವೆಂಟ್, ಫೀಲ್ಡ್ ಈವೆಂಟಲ್ಲೆಲ್ಲ ಪಾಸ್ ಆಗ್ತದೆ. ಮೇಯ್ನ್ ಇರೋದು ಎಕ್ಸಾಮಲ್ಲಿ, ಥಿಯರಿ ಅಂದರೆ ಕೆಲವರು ಪ್ರಾಕ್ಟಿಕಲ್ ಒಳ್ಳೆ ಇರ್ತಾರೆ, ಥಿಯರಿ ಒಳ್ಳೆ ಇರೋದಿಲ್ಲ. ಸೊ ಥಿಯರಿ ಎಕ್ಸಾಮ್ ಕೊಡುವಾಗ ಸಹ 4 ರೋ ಅಲ್ಲಿ ಕುತ್ಕೊಂಡವರಿಗೆ 4 ಪೇಪರೇ ಬೇರೆ, ಕ್ವಶನ್ಸೇ ಬೇರೆ ಇರ್ತದೆ. ಸೊ ABCD ಕ್ವಶನ್ ಪೇಪರ್, ಅದರಲ್ಲಿ ಸಹ ಶಫಲ್ ಕ್ವಶನ್ಸ್. ಡಿ ಅವರಿಗೆ ಒಂದು ಸೇಮ್ ಪ್ಯಾಟರ್ನ್ ಇದ್ದರೆ ಇನ್ನೊಂದು ಡಿ ಅವನಿಗೆ ಬೇರೆನೇ ಶಫಲ್. ಸೊ ಅದರಲ್ಲಿ ನಮಗೆ ಕ್ವಾಲಿಫೈ ಆಗಿ ಅಲ್ಲಿ ಒಂದು ರ್ಯಾಂಕ್ 1 ಅದು ಸಿಕ್ಕಿದೆ ಅಲ್ಲಿ ಟ್ರಿವೆಂಡ್ರಮಲ್ಲಿ. ಮತ್ತು ಲೆವೆಲ್ 2ಗೆ ಸಹ ಕ್ವಾಲಿಫೈ ಆಯಿತು. ನೀವು ಇಂಟರ್ನ್ಯಾಷನಲ್ ಕೋಚಿಂಗ್ ಸರ್ಟಿಫಿಕೇಷನ್ ಹೇಳಿದ್ದು, ಮತ್ತೊಂದು ನ್ಯಾಷನಲ್, ಇದಕ್ಕೇನಾದರೂ ವ್ಯತ್ಯಾಸಗಳುಂಟಾ? ವ್ಯತ್ಯಾಸ ಅಂದರೆ ಈಗ ನಮಗೆ ಪರ್ಟಿಕ್ಯುಲರ್ ಗೌರ್ಮೆಂಟ್ ಕೆಲಸದಲ್ಲಿ ಬೇಕಂತ ಹೇಳಿದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಹ ಇದು NIS ಸರ್ಟಿಫಿಕೇಟ್ ಬೇಕೇ, ಇಲ್ಲದ್ರೆ ತೊಗೊಳ್ಳೋದಿಲ್ಲ. ಯಾವ ಒಂದು ಇದಕ್ಕೆ ಸಹ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ ಅಲ್ಲ, ಯಾವುದೇ ಒಂದು ಬೇರೆ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಮಾಡಿ ಬರಲಿ ಅಂದರೆ ವರ್ಲ್ಡ್ ಲೆವೆಲ್ 1 ಬಿಟ್ಟು ಒಂದು ಪರ್ಟಿಕ್ಯುಲರ್ ಗೌರ್ಮೆಂಟ್ ಕೆಲಸಕ್ಕೆ ಬೇಕಾದರೆ ಒಂದು ಡಿಸ್ಟ್ರಿಕ್ಟ್ ಒಂದು ಕೋಚಸ್ ಇರ್ತದೆ. ಆ ಫೀಲ್ಡಿಗೆ ಬೇಕಾದರೆ NIS ಬೇಕೇ. ಗೌರ್ಮೆಂಟ್ ಕೆಲಸ ಬೇಕಾದರೆ NIS ಬೇಕೇ ಆಗ್ತದೆ. ಸೊ NIS ಮಾಡಿದ್ರೇ ಒಂದು ಪರ್ಟಿಕ್ಯುಲರ್ ಒಂದು ಗೌರ್ಮೆಂಟಲ್ಲಿ ಒಂದು ಡಿಸ್ಟ್ರಿಕ್ಟಿಗೆ ಒಂದು ಕೋಚ್ ಆಗ್ತದೆ. ಅಂದರೆ ಅದು ಅಫಿಷಿಯಲ್ ಆಗಿ ಒಂದು ಬರ್ತದೆ ಆ್ಯಕ್ಚುಲಿ. ಸೊ ಹಾಗೆ ಒಂದೊಂದು ಡಿಸ್ಟ್ರಿಕ್ಟಿಗೆ ಒಂದೊಂದು ಕೋಚ್ ಇದ್ದಾರೆ, ಅದು ಗೌರ್ಮೆಂಟ್ ಅಪ್ಲೈ ಆದದ್ದು. ಎಸ್. ಈಗ ನೀವು ಈ ಖೇಲೋ ಇಂಡಿಯಾದ ಕೋಚ್ ಆಗಿ ಮೊದಲಿಗೆ ಸೇರಿದ್ದು ಹೇಗೆ ನೀವು? ಅಂದರೆ ಫಸ್ಟಿಗೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು, ಖೇಲೋ ಇಂಡಿಯಾಗೆ ಕೋಚಸ್ ಬೇಕು, ಬಿಲೋ 40 years ಬೇಕು ಅಂತ, ಅಂದರೆ ಏಜ್ ಹೀಗೆ. ನಾವು ಫಸ್ಟಿಗೆ ನಾನು ಹಾಕ್ಲಿಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ. ದಕ್ಷಿಣ ಕನ್ನಡ ಅಂದರೆ ಒಂದು ಅಥ್ಲೆಟಿಕ್ಸ್ ಇದು ಅದೊಂದು ಮೇನ್ ಸೆಂಟರ್ ಅದು. ಯಾಕೆಂದರೆ ಆಲ್ರೆಡಿ ಒಂದು 3 ಜನ ಒಲಿಂಪಿಕ್ ಹೋದವರು ಇರೋದು. ಸೊ ಹಾಗೆ ಇರುವಾಗ ಒಂದು ದಕ್ಷಿಣ ಕನ್ನಡ ಇಡೀ ಕರ್ನಾಟಕದಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಡಿಸ್ಟ್ರಿಕ್ಟ್. ಇಲ್ಲಿ ಮೆಡ್ಲ್ ಮಾಡಿದವ ಸ್ಟೇಟಲ್ಲಿ ಮೆಡ್ಲೆ, ಅವನು 1 in 3 ಮೆಡ್ಲ್ ಮಾಡಲೇಬೇಕು ಆ್ಯಕ್ಚುಲಿ. ಸೊ ಹಾಗೆ ಇರುವಾಗ ಇಲ್ಲಿ ಒಂದು ಕೋಚಸ್ ಪೋಸ್ಟ್ ಬಂದರೆ ಸಹ ಅದು ಒಂದು ಆ ಲೆವೆಲ್ ಬೇರೆ ಇರ್ತದೆ, ತುಂಬ ಜನ ಸೀನಿಯರ್ಸ್ ಆಗ್ತಾರೆ. ಸೊ ಫಸ್ಟಿಗೆ ಹಾಕೋದಿಲ್ಲ ಅಂತ ಒಂದು ಪ್ಲ್ಯಾನ್ ಇದೆ, ಸುಮ್ಮನೆ ಬೇಡ ನಾವು, ಯಾಕೆಂದರೆ ಜೂನಿಯರ್ಸ್ ಇನ್ನೂ ಸಹ ಆಗ 24, 26 ಆದ 25 ಆದಷ್ಟೇ ಆಗ. ಸೊ ಆಗ ಎನಿಸಿದೆ ಜೂನಿಯರ್ಸ್ ಎಲ್ಲ ಅಷ್ಟು ಕೊಡೋದಿಲ್ಲ ಹಾಗೆ ಹೀಗೆ ಅಂತ. ಮತ್ತು ಲಾಸ್ಟಿಗೆ ಒಂದು ಅಪ್ಲೈ ಮಾಡು ಅಂತ ಆಯಿತು. ಅದಕ್ಕೆ ಮತ್ತೆ ಅಪ್ಲೈ ಮಾಡಿ ಆದಮೇಲೆ ಈ ಸೆಲೆಕ್ಷನ್ ಮಾಡೋದು ಅಥ್ಲೆಟಿಕ್ ಇದು ನಮ್ಮ ಕರ್ನಾಟಕ ಅಥ್ಲೆಟಿಕ್ ಅಸೋಸಿಯೇಷನ್ ಅವರು ಒಂದು ಸೆಲೆಕ್ಷನ್ ಮಾಡ್ತಾರೆ. ಸೊ ಇಂಟರ್ವ್ಯೂಗೆ ಕರೆದ್ರು. ಅಂದರೆ ಸ್ಟೇಡಿಯಮಲ್ಲಿ ನಾನು ಹೋಗುವಾಗ ಸಂಜೆ ಹೊತ್ತಲ್ಲೇ ಪ್ರಾಕ್ಟೀಸ್ ಕೊಡ್ತಾರೆ. ಬೆಳಿಗ್ಗೆ ಹೊತ್ತಲ್ಲಿ ಪ್ರಾಕ್ಟೀಸ್ ಕೊಡು ಅಂದರೆ ಮೊದಲೆಲ್ಲ ಕೊಡ್ತಾಯಿದ್ರು. ನಾವು ಸ್ಟಾರ್ಟ್ ಮಾಡೋ ಬೆಳಿಗ್ಗೆ ಹೊತ್ತು ಯಾರು ಕೊಡ್ತಾ ಇರಲಿಲ್ಲ. ನಾರ್ಮಲ್ ಫಿಟ್ನೆಸ್ ಬರೋರು ಸ್ವಲ್ಪ ಜಾಗ್ ಮಾಡ್ತಾಯಿದ್ರು. ಮತ್ತು ಬೇರೆ ಬೆಳಿಗ್ಗೆ ಪ್ರಾಕ್ಟೀಸ್ ಕೊಡೋವರೇ ಇಲ್ಲ.
ಕೋಚಸ್ ಅವರು ಬಂದರೆ ಒಂದು 2 ದಿವಸ ಬರ್ತಾರೆ, ಕನ್ಸಿಸ್ಟೆಂಟ್ ಆಗಿ ಬಂದು ಬೆಳಿಗ್ಗೆ ಸಂಜೆ ಕೊಡುವವರು ಅಷ್ಟು ಅಲ್ಲಿ ಯಾರು ಇರಲಿಲ್ಲ. ಸೊ ನಾನು ಅದೊಂದು ಎಕ್ಸ್ಪೀರಿಯನ್ಸ್ ಇದ್ದು ಅಲ್ಲಿ ಅಂದರೆ ಡೈಲಿ ಬೆಳಿಗ್ಗೆ ಸಂಜೆ ನಾವು ಹೋಗ್ತಾ ಇದ್ದೆ ಅಂತ. ಅದಾದಮೇಲೆ ಒಂದು ಪ್ರೀ ಲೆವೆಲ್ ಒಂದು ಸರ್ಟಿಫಿಕೇಷನ್ ಒಂದು ಆಗಿತ್ತು. ಮತ್ತು ಇಂಟರ್ವ್ಯೂ ಎಲ್ಲ ಕರೆದ್ರು. ಇಂಟರ್ವ್ಯೂ ಅಲ್ಲಿ ಒಂದು 2 NS ಆದವ್ರು ಬಂದಿದ್ದರು. ಅಷ್ಟೊತ್ತಿಗೆ ನಾನು ಇನ್ನೂ NS ಆಗಿರಲಿಲ್ಲ ಆ್ಯಕ್ಚುಲಿ. ನಾನು ಯಾವಾಗ ಇಂಟರ್ವ್ಯೂ ಕೊಟ್ಟೆ ಆಗ NS ಆಗಿರಲಿಲ್ಲ. ಆಲ್ಮೋಸ್ಟ್ ಅವರಿಗೆ ಸೊ ಅವ್ರಿಗೆ ದೂರ ಆಗ್ತದಂತ, ಅಂದರೆ ಒಂದು ಸೆಂಟರ್ಗೆ ಸೆಲೆಕ್ಷನ್ ಆದಮೇಲೆ ನೀವು ಮಂಗಳ ಸ್ಟೇಡಿಯಮಲ್ಲಿ ಇರಬೇಕು. ಸೊ ಬೆಳಿಗ್ಗೆ ಸಂಜೆ ಅಲ್ಲೇ ಆಗ್ತದೆ. ಅವರೆಲ್ಲ ಮದುವೆ ಆದವರು ಫ್ಯಾಮಿಲಿ ಬಿಟ್ಟು ಪುನಃ ಇಲ್ಲಿ ಬರೋದು ಅದೆಲ್ಲ ಸ್ವಲ್ಪ ಕಷ್ಟ ಆಯಿತು. ಮತ್ತು ಕೆಲವರು ಬ್ಯಾಂಗ್ಳೂರವ್ರು ಬಂದಿದ್ರು ಇಲ್ಲಿ ಕೊಡಲಿಕ್ಕೆ, ಅದು ಸಹ ಅವರಿಗೆ ಅಲ್ಲಿ ಆಗಲಿಲ್ಲ. ಸೊ ಲಾಸ್ಟಿಗೆ ಒಂದು 2-3 ಜನರಲ್ಲಿ ಅವ್ರು ಫೈನಲ್ ಮಾಡ್ತಾರೆ ಅಂತ ಹೇಳಿದರು. ಅದಾದಮೇಲೆ ಸೆಲೆಕ್ಷನ್ ಆಗುವಾಗ ಮತ್ತೆ ನನಗೆ ಕ್ವಾಲಿಫೈ ಆಯ್ತು, ಅಲ್ಲಿ ಸೆಲೆಕ್ಷನ್ ಸಿಕ್ಕಿದೆ ಅಂತ. ಮತ್ತು ಅಸೋಸಿಯೇಷನಿಂದ ಲೆಟ್ರ್ ಬಂತು, ಈಗ ಈ ಸಿಸ್ಟಮಲ್ಲಿ ಜಾಯ್ನ್ ಆಗಬೇಕಂತ. ಮತ್ತು ಅಲ್ಲಿ ಮಂಗಳ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈಗ ಕೋಚಿಂಗ್ ಬಗ್ಗೆ ಬರೋದಿದ್ರೆ ಎಸ್, ನಿಮ್ಮ ಕೋಚಿಂಗ್ ಯಾವ ಥರ ಇರ್ತದೆ? ಕೋಚಿಂಗ್ ಅಂದರೆ ಈಗ ಒಂದೊಂದು ಕೋಚಸ್ ಇದು ಒಂದೊಂದು ಟ್ರೈನಿಂಗ್ ಆ್ಯಕ್ಚುಲಿ. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್, ನಾನು ಮಾಡಿದ ಅಥ್ಲೆಟಿಕ್ಸಲ್ಲಿ ನನ್ನ ಎಕ್ಸ್ಪೀರಿಯೆನ್ಸಿಗೆ ಮತ್ತು ಮಾಡಿದ ಸರ್ಟಿಫಿಕೇಷನಿಗೆ, ಮತ್ತು ಈಗ ಬೇರೆ ಕಡೆ ಯಾವುದಾದ್ರೂ ಒಂದು ಕಾಂಪಿಟೇಷನಿಗೆ ಹೋದರೆ ಅಲ್ಲಿ ನೋಡಿ ಓಕೆ ಅವರು ಈಗೀಗ ಇದೆ, ಬೇರೆ ಸೀನಿಯರ್ ಕೋಚಸ್ ಹತ್ತಿರ ಸ್ವಲ್ಪ ಮಾತಾಡಿ, ಅಂದರೆ ಯಾವುದೇ ಒಂದು ಪ್ರೋಗ್ರಾಮ್ ಸೆಟ್ ಮಾಡಬೇಕಾದ್ರೆ ಆ ಪ್ರೋಗ್ರಾಮ್ ಒಂದು ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದ್ದವರ ಹತ್ರ ಕೇಳಿದರೆ ತುಂಬ ಒಳ್ಳೆಯದು. ಈಗ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಈಗ 60 ಮೀಟರ್ಗೆ ಅಂತ ಮೇಲೆ ಇವೆಂಟ್ ಇಲ್ಲ, ಅಂಡರ್ 16 ತನಕ. ಮೊದಲು ಅಂಡರ್ 14 ಅವರಿಗೆ 100, 200, 400 ಎಲ್ಲ ಓಡಿಸ್ತಿದ್ರು. ಈಗ ವರ್ಲ್ಡ್ ಅಥ್ಲೆಟಿಕ್ಸಲ್ಲಿ ಈವೆಂಟ್ ಎಲ್ಲ ಚೇಂಜಸ್ ಆಗಿ ನೋಡಿ 13-12 ವರ್ಷದವರನ್ನು ಅಷ್ಟು ಆ ಲೋಡ್ ವರ್ಕೌಟ್ ಮಾಡಿಸಿ ಅವರೊಂದು 18-20 ವರ್ಷ ಆಗುವಾಗನೇ ಎಲ್ಲ ಫಿಟ್ ಆಗಿರ್ತಾರೆ. ಬಟ್ ಅವರು ಅಂಡರ್ 18 ಕೊಟ್ಟ ಪರ್ಫಾರ್ಮೆನ್ಸ್ 20 ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಫುಲ್. ಅಂದರೆ ಅವರಿಗೆ ಬಾಡಿ ಬರ್ನ್ ಆಗಿದೆ, ಅಷ್ಟು ಟ್ರೈನಿಂಗ್ ಆಗಿದೆ ರೋಡ್ ವರ್ಕೌಟಲ್ಲಿ. 20 ಆದಮೇಲೆ ಅವ್ರದ್ದು ಪರ್ಫಾರ್ಮೆನ್ಸೇ ಇಲ್ಲ. ಸೀನಿಯರ್ ಕಾಂಪಿಟೇಷನಲ್ಲಿ ಯಾರು ಜೂನಿಯರಲ್ಲಿ ಒಂದು ಲೆವೆಲ್ಗೆ ಬಂದಿರ್ತಾರೆ, ಸೀನಿಯರ್ ಬರುವಾಗ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ, ಬಾಡಿ ಗ್ರೋತ್ ಡೌನ್ ಆಗಿದೆ, ಅಂದರೆ ಬಾಡಿ ಬರ್ನ್ ಆಗಿ ಮತ್ತೆ ಪರ್ಫಾರ್ಮೆನ್ಸ್ ಇಲ್ಲ, ಬರೋದಿಲ್ಲ. ಸೊ ಇದಕ್ಕೆ ಈಗ ಕಂಪ್ಲೀಟ್ ಒಂದು ಅಥ್ಲೆಟಿಕ್ಸ್ ಫೀಲ್ಡಲ್ಲಿ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಆ ಪರ್ಟಿಕ್ಯುಲರ್ ಈವೆಂಟೇ ಚೇಂಜ್ ಮಾಡಿದ್ದಕ್ಕೆ, ಅಂದರೆ 14 16 ತನಕ ಯಾರಿಗೆ ಸಹ ಒಂದು ಇಂಡಿವಿಜುವಲ್ ಸ್ಪೆಷಲೈಸ್ಡ್ ಈವೆಂಟ್ ಅಂತ ಯಾರಿಗೆ ಸಹ ಈಗ ಕೊಡಲಿಕ್ಕಿಲ್ಲ ಆ್ಯಕ್ಚುಲಿ. ಅಂದರೆ ಈಗ 14 ಇಯರ್ಸಿಗೆ ಸಹ ಫೆಡರೇಷನಿಂದ 3 ಇವೆಂಟ್ ಇರೋದು. ಅಂದರೆ ಟ್ರಯಾಥ್ಲಾನ್ ಮಾಡಿದ್ದಾರೆ. ಮೊದಲೇ 100 ಮೀಟರಲ್ಲಿ ಇತ್ತು, ಈಗ ಟ್ರಯಾಥ್ಲಾನ್, ಅದರಲ್ಲಿ ಒಂದು ಜಂಪ್, ಒಂದು ಥ್ರೋ, ಒಂದು ಸ್ಪ್ರಿಂಟ್ ಅದೇ ಇರೋದು. ಸೊ ಅಂಥದ್ದು 3 ಗ್ರೂಪ್ ಮಾಡಿದ್ದಾರೆ, ಟ್ರಯಾಥ್ಲಾನ್ A B C ಅಂತ. ಇದರಲ್ಲೇ ಕಾಂಪಿಟೇಷನ್. ಸೊ ಆ ಟ್ರ್ಯಾಕ್ ಇವೆಂಟಿಗೆ ಸಹ ಒಂದು 60 ಮೀಟರ್ ಅಂತಿದೆ. 60 ಮೀಟರ್ ಮೊದಲೆಲ್ಲ 100 ಮೀಟರ್ ಇತ್ತು, 60 ಮೀಟರ್ ನಮ್ಮಲ್ಲಿ ಇರಲೇ ಇಲ್ಲ, ಅಂದರೆ ಖಾಲಿ ಪ್ರಾಕ್ಟೀಸಿಗೆ ಕೊಡ್ತಿದ್ದು. ಈಗ ಕಾಂಪಿಟೇಷನ್ 60 ಮೀಟರ್ ಬಂತು. ಲಾಂಗ್ ಜಂಪಿಗೆ ಸಹ ಹಾಗೆ, ಲಾಂಗ್ ಜಂಪ್ ಒಬ್ಬ ಒಂದು ಅಥ್ಲೀಟ್ ಮಾಡಬೇಕಾದ್ರೆ ಅದರದ್ದು ರನ್ವೇನೇ ಉಂಟು. ಅಲ್ಲಿ ರನ್ವೇನೇ ತುಂಬ ದೊಡ್ಡದು ಆ್ಯಕ್ಚುಲಿ. ಅಲ್ಲಿಂದ ಓಡಿಕೊಂಡು ಬಂದು ಒಂದು 10 ಜಂಪ್ ಡೈಲಿ ಮಾಡಬೇಕಾದ್ರೆ ಅದು ಬರ್ನ್ ಆ್ಯಕ್ಚುಲಿ. ಈಗ ಒಂದು ಕಾಲ 5 ಮೀಟರ್ ರನ್ವೇ ಕೊಟ್ಟಿದ್ದಾರೆ, 5 ಮೀಟರ್ ರನ್ವೇಲಿ ಜಂಪ್ ಮಾಡಬೇಕು. ಒಬ್ಬ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಇದು ಬಾಡಿಯಲ್ಲಿ ಏನು ಇದೆ, ಅವನ ಸ್ಪ್ರಿಂಟ್ ಇದೆಯಾ, ಅಲ್ಲ ಜಂಪ್ಸ್ ಇದೆ, ಎಕ್ಸ್ಪ್ಲೋಸಿವ್ ಪವರ್ ಇದೆಯಾ, ಅವನು ಅಪ್ಪರ್ ಬಾಡಿ ಶೋಲ್ಡ್ರಲ್ಲಿ ಥ್ರೋ ಮಾಡುವಾಗ ನಾವು ಟೆಸ್ಟ್ ಮಾಡ್ತೇವೆ, ಫಿಟ್ನೆಸ್ ಟೆಸ್ಟ್. ಆ ಟೆಸ್ಟಲ್ಲಿ ನಮ್ಗೆ ಅರ್ಥ ಆಗ್ತದೆ, ಓಕೆ ಇವನು ಇದರಲ್ಲಿ ಒಳ್ಳೆ ಇದ್ದಾನೆ. ಸೊ ಎಟ್ ಪ್ರೆಸೆಂಟಿಗೆ ಈ ಇವೆಂಟ್ ಅಂದರೆ ಎಲ್ಲ ಕಂಬೈನ್ಡ್ ಈವೆಂಟ್ ಕೊಟ್ಟರೆ ಮಕ್ಕಳಿಗೆ ಅಲ್ಲಿ ಹೆಲ್ಪ್ ಆಗೋದು. ಸೊ 16 ಇಯರ್ಸ್ ತನಕ ಯಾರಿಗೆ ಸಹ ಒಂದು ಇಂಡಿವಿಜುವಲ್ ಈವೆಂಟ್ ಆಗಿ ಸ್ಪೆಷಲೈಸ್ಡ್ ಈವೆಂಟ್ ಅಂತ ಮಾಡಲಿಕ್ಕೇನಿಲ್ಲ. ಸೊ ಅದು ಈಗ ರೂಲ್ ತಂದರೆ ಆ್ಯಕ್ಚುಲಿ ಒಂದು ಲೆಕ್ಕ ಒಳ್ಳೆಯದೇ. ನಮಗೆ ಫ್ಯೂಚರಲ್ಲಿ ಎಲ್ಲ ನೆಕ್ಸ್ಟಿಗೆ ಒಂದು 10-20 ವರ್ಷಗೆ ನೆಕ್ಸ್ಟಿಗೆ ನಮ್ಮದರಲ್ಲಿ ತುಂಬ ಟ್ಯಾಲೆಂಟ್ ಬರ್ತಾರೆ. ಸೊ ಅದೇ ಒಂದು ರೀಸನ್ಗೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ, ತುಂಬ ಇಂಪ್ರೂವ್ಮೆಂಟ್ ಆ್ಯಕ್ಚುಲಿ. ಈಗ ಮಕ್ಕಳನ್ನು ಇದಕ್ಕೆ ಸೆಲೆಕ್ಷನ್ ಮಾಡುವುದು ಯಾವ ಥರ? ಸೆಲೆಕ್ಷನ್ ಅಂದರೆ ಈಗ ಒಂದು ಡಿಸ್ಟ್ರಿಕ್ಟಿಗೆ ಕೆಲವೊಂದು ಸೆಂಟರ್ ಬಂದಾದಮೇಲೆ ನೋಟಿಫಿಕೇಶನ್ ಬಿಡ್ತಾರೆ. ಒಂದು ಕೆಲವೊಂದು ಸೆಂಟರ್ ಈಗ ಓಪನ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆದದ್ದು, ಟ್ರೈನಿಂಗ್ ಕೋಚಿಂಗ್ ಎಲ್ಲ ಫ್ರೀ ಇರ್ತದೆ. ಒಂದು ನೋಟಿಫಿಕೇಶನ್ ಪೇಪರಲ್ಲಿ ಹಾಕಿದೆ, ಯಾಕೆಂದರೆ ನಾವೇ ಸೆಲೆಕ್ಷನ್ ಮಾಡೋದು. ಅದರಲ್ಲಿ ನಾವು ಫಸ್ಟಿಗೆ ಕೆಲವು ಪರ್ಟಿಕ್ಯುಲರ್ ಈವೆಂಟ್ ಇಟ್ಟು ಆ್ಯಕ್ಚುಲಿ ಪರ್ಟಿಕ್ಯುಲರ್ ಈವೆಂಟಲ್ಲಿ ಕೆಲವು ಜನರದ್ದು ಸೆಲೆಕ್ಷನ್ ಮಾಡಿ ಅವ್ರದ್ದು ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಫುಲ್ ಅದರಲ್ಲಿ ಚೆಕ್ ಮಾಡಿದೆ ಅದರಲ್ಲಿ. ಸೊ ಈ ಸೆಂಟರಲ್ಲಿ ಆ್ಯಕ್ಚುಲಿ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ ಒಂದು ಮೇನ್. ಇನ್ನು ಹೇಗೆ ಈಗ ಜಸ್ಟ್ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಈ ಕ್ಲಸ್ಟರ್, ತಾಲೂಕು, ಡಿಸ್ಟ್ರಿಕ್ಟ್, ನಾನು ಎಲ್ಲ ಸ್ಕೂಲಿದು ಎಲ್ಲ ಕಾಂಪಿಟೇಷನ್ಗೆ ಹೋದೆ. ನಾನು ಕ್ಲಸ್ಟರಲ್ಲಿ ನಾನು ಅಬ್ಸರ್ವ್ ಮಾಡ್ತಾಯಿದ್ದೆ ಕೂತ್ಕೊಂಡು, ಹೇಗೆ ನಾವು ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಮಾಡ್ತೇವೆ. ಸೊ ಕೂತ್ಕೊಂಡು ಈ ಯಾವ ಮಕ್ಕಳು ಒಳ್ಳೆ ಇದ್ದಾರೆ ಅವರದ್ದು ನಂಬರ್ ತೊಗೊಂಡು ಅವರಿಗೆ ಪೇರೆಂಟ್ಸಿಗೆ ಫೋನ್ ಮಾಡಿ ಅವರನ್ನು ಸಹ ಕರೆಯೋದು ಮಾಡಿದೆ. ಅದಾದಮೇಲೆ ಅವರು ಜಾಯಿನ್ ಆದಮೇಲೆ ನಾನೊಂದು 3 ತಿಂಗಳು ಅವರಿಗೆ ಕೆಲವೊಂದಿಗೆ ನಾನು ಸೆಲೆಕ್ಷನ್ ಮಾಡಿದ್ದೇನಂತಿಲ್ಲ, ಮಾಡಲಿಲ್ಲ ಆ್ಯಕ್ಚುಲಿ. ಸೊ 1 ತಿಂಗಳಿಗೆ ಅಸೆಸ್ಮೆಂಟ್ ಅಂತ ಏನಿರ್ತದೆ ಅದರಲ್ಲಿ ಅವರು ನಾನು ಒಬ್ಸರ್ವ್ ಮಾಡಿದೆ ಇವರು ಹೇಗೆ ಸೆಲೆಕ್ಷನ್ ಆದಮೇಲೆ ಮಕ್ಕಳಿದು ಒಂದು NSRS ಅಂತ ಒಂದು ಪೋರ್ಟಲ್ ಇದೆ. ಅದರಲ್ಲಿ ನಾವು ಒಂದು ಅವರದ್ದು ಕೆಲವೊಂದು ID ಮಾಡಬೇಕು. ಫಸ್ಟಿಗೆ 15 ಬಾಯ್ಸ್ 15 ಗರ್ಲ್ಸ್ ಸೆಲೆಕ್ಷನ್ ಮಾಡಲಿ ತುಂಬ ಕಷ್ಟ ಇದೆ. ಅವರನ್ನು ಅಬ್ಸರ್ವ್ ಮಾಡಿ ಅವರಿಗೆ ಸೆಲೆಕ್ಷನ್ ಸ್ಟಾರ್ಟ್ ಮಾಡಿ ಅವರದೊಂದು ಕೆಲವೊಂದು ID ಎಲ್ಲ ಮಾಡಿಸಿ ಅದು ಆದ ತಕ್ಷಣವೇ ಅವರಿಗೆ ಒಂದು ಕೆಲವೊಂದು ಕಿಟ್ ಬರ್ತದೆ. ಅದರಲ್ಲಿ ಟೀ ಶರ್ಟ್, ಜಾಕೆಟ್, ಟ್ರ್ಯಾಕ್ ಪ್ಯಾಂಟ್ಸ್, ಸ್ಯಾಂಡೋಸ್ ಎಲ್ಲ ಬರ್ತಿದೆ. ಈ ಏಜ್ ಯಾವ ಏಜ್ ಗ್ರೂಪ್ನವರು? ಕೆಲವೊಂದು ಆ್ಯಕ್ಚುಲಿ ಒಂದು ಗ್ರಾಸ್ ರೂಟ್ ಆದದಿಂದ ಸೊ ಏಜ್ 12 ನಮಗೆ 18 ಇಯರ್ಸ್ ತನಕಿತ್ತು. ಬಿಲೋ 14 ಇಯರ್ಸೇ ನಾನು ತೊಗೊಂಡೆ ಆ್ಯಕ್ಚುಲಿ. 18 ಇಯರ್ಸ್ದು 1-2 ಮಕ್ಕಳು ಒಂದು ಸ್ಟೇಡಿಯಮಲ್ಲಿ ಮೊದಲಿಂದನೇ ಪ್ರಾಕ್ಟೀಸ್ ಮಾಡೋರು ಇದ್ದದಿಂದ ನಾನು ಒಂದು 2 ಅಂಡರ್ 18 ತೊಗೊಂಡೆ. ಸೊ 7th 8th ಸ್ವಲ್ಪ ಜಾಸ್ತಿ ಫೋಕಸ್ ಕೊಟ್ಟು, ಯಾಕೆಂದರೆ ಅವರು ಅಂಡರ್ 14 ಎಲ್ಲಾದರೂ ಸ್ಟಾರ್ಟ್ ಮಾಡಿದರೆ 14ಗೆ ಸಿಗ್ತಾರೆ, 16ಗೆ ಸಿಗ್ತಾರೆ, 18 ಸಿಗ್ತಾರೆ. ಈ 18ಗೆ ನಾನು ಸ್ಟಾರ್ಟ್ ಮಾಡಿದರೆ ಆಯಿತು, ಒಂದು 2 ವರ್ಷ ಆದಮೇಲೆ ಅವತ್ತು ಬರೋದಿಲ್ಲ ಅವನು.
ಸೊ ನಾನು ಜಾಸ್ತಿ ಫೋಕಸ್ ಅಂಡರ್ 14 ಅವರಿಗೆ ಸೆಲೆಕ್ಷನ್ ಮಾಡಿದ್ದೆ ಆ್ಯಕ್ಚುಲಿ. ಈಗ ಬಿಲೋ 12 ನಿಮ್ಮಲ್ಲಿ ಇಲ್ವಾ? ಬಿಲೋ 12 ಇದ್ದಾರೆ. ಬಿಲೋ 12 ಅಂದರೆ ಈಗ ಒಬ್ಬ ಆ್ಯಕ್ಚುಲಿ ಒಂದು ಪರ್ಟಿಕ್ಯುಲರ್ ಈ ಅಥ್ಲೆಟಿಕ್ಸ್ ಫೀಲ್ಡಲ್ಲಿ ಒಂದು ಕರೆಕ್ಟ್ ಟೈಮ್ ಜಾಯ್ನ್ ಅಂದರೆ 6 ಇಯರ್ಸಿಗೆ. ಅದು ಈಗ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ. ಒಂದು 6 ಇಯರ್ಸಿಗೆ ಒಂದು ಯಾವುದಾದ್ರೂ ಒಂದು ಫೀಲ್ಡಿಗೆ ಹೋಗ್ಬೇಕಂತ ಇದ್ದರೆ ಒಂದು ಸ್ಪೋರ್ಟ್ಸ್ ಫೀಲ್ಡಿಗೆ ಅದು 6 ಇಯರ್ಸ್. 6 ಇಯರ್ಸಿಂದ ಅವರಿಗೆ ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋರು, ಒಂದು ಫಿಟ್ನೆಸ್ ಇದು ಯಾವುದಾಗಲಿ. ಸೊ 6 ಇಯರ್ಸ್ ಅದು ಈಗ ಸ್ಟಾರ್ಟ್ ಅಂದರೆ ನಾವು ಹೇಗೆ ಒಂದು ಕಾಂಪಿಟೇಷನ್ ನಾನು ಸೆಲೆಕ್ಷನ್ ಮಾಡಿದೆ. 12 ಇಯರ್ಸ್ ಬಿಲೋ ಅಲ್ಲಿ ಒಂದು ಕೆಲವು ಅಥ್ಲೀಟ್ಸ್ ಅವ್ರು ಸಿಕ್ಕಿದ್ರು, ಒಳ್ಳೆ ಒಂದು ನ್ಯಾಚುರಲ್ ಸ್ಪೀಡ್ ಇದ್ದವರು, ಎಕ್ಸ್ಪ್ಲೋಸಿವ್ ಪವರ್ ಇದ್ದವರು. ಸ್ವಲ್ಪ ಅಬ್ಸರ್ವ್ ಮಾಡಲು ನಮಗೆ ಅರ್ಥ ಆಗ್ತದೆ. ಈಗ ನಿಮ್ಮ ಡೈಲಿ ಕೋಚಿಂಗ್ ಎಷ್ಟು ಗಂಟೆ ಮತ್ತು ಹೇಗೆ ಅದರ ಒಂದು ವ್ಯವಸ್ಥೆಗಳು ಹೇಗೆ? ಅಂದರೆ ಈಗ ರೀಸೆಂಟ್ಲಿ ಅಂದರೆ ನಾವು ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲಿ. ಈ ರಜೆ ಟೈಮಲ್ಲಿ ಸ್ಕೂಲಲ್ಲಿ ನನಗೆ ಸ್ವಲ್ಪ ಅಂದರೆ ಕಾಂಪಿಟೇಷನ್ ಇರೋದಿಲ್ಲ. ಈ ಡಿಸೆಂಬರ್ ಆದ ತಕ್ಷಣ ಎಲ್ಲ ಕಾಂಪಿಟೇಷನ್ ಮುಗಿತದೆ. ಮತ್ತು ಒಂದು ಫೆಬ್ರವರಿ ಬಂದರೆ ಒಂದು ನಿಡ್ಜಾಮ್ ನ್ಯಾಷನಲ್ ಇಂಟರ್ ಡಿಸ್ಟ್ರಿಕ್ಟ್ ಜೂನಿಯರ್ ಮಿಡ್ಲ್ ಅಂತ ಬರ್ತದೆ. ಅದಾದಮೇಲೆ ನಮಗೆ ಆಫ್ ಸೀಸನ್, ಈ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಸಹ ಒಂದು ಆಫ್ ಸೀಸನ್ ಮೇಯ್ನ್. ನಮಗೆ ಅವರು ಆಫ್ ಸೀಸನ್ ಟ್ರೈನಿಂಗ್ ಮಾಡಿದಾರ, ಆ ವರ್ಕೌಟ್ ಇದ್ದರೆ ಮಾತ್ರ ಅವರಿಗೆ ಒಂದು ಕಾಂಪಿಟೇಷನ್ ಓಡ್ಬೋದು. ಸೊ ನಮಗೆ ಸ್ವಲ್ಪ ಈ ರಜೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸಿಗ್ತದೆ. ಅಂದರೆ ನಮ್ಮದು ಬೆಳಿಗ್ಗೆ ಆ್ಯಕ್ಚುಲಿ ಟ್ರೈನಿಂಗ್ ಸ್ಟಾರ್ಟ್ ಆಗೋದು 5:45, 5:45ಇಂದ ಈ ರಜೆ ಇದ್ದ ತಕ್ಷಣ ನಾನು ಈ ಮಕ್ಕಳಿಗೆಲ್ಲ ಒಂದು 7 ಗಂಟೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ನಾನು ಒಂದು ಕ್ಯಾಂಪ್ ಸ್ಟಾರ್ಟ್ ಮಾಡಿದೆ. 7 ಗಂಟೆಯಿಂದ 10 ಗಂಟೆ ತನಕ ಪ್ರಾಕ್ಟೀಸ್ ಆಗ್ತಿತ್ತು ಬೆಳಿಗ್ಗೆ. ಈ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಮಗೆ ಕಷ್ಟನೇ ಅದು. ಸೊ 5:45ಗೆ ಮಕ್ಕಳದು ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತದೆ. 5:45ಇಂದ 6:45 ಇಟ್ಟಿದ್ದೇನೆ. ಅದಾದ ತಕ್ಷಣ ಸಂಜೆ 4:45ಗೆ ಇನ್ನೊಂದು ಇದಿದೆ. 4:45ಇಂದ 6:30 ತನಕ ಈಗ ಪ್ರಾಕ್ಟೀಸ್ ಮಾಡ್ತಿದೆ ಡೈಲಿ ಪ್ರಾಕ್ಟೀಸ್. ಎಸ್. ಅವರು ಆ ಟೈಮಲ್ಲಿ ಫುಡ್ಡಿನದ್ದೇನಾದರೂ ರಿಸ್ಟ್ರಿಕ್ಷನ್ಸ್ ಇರ್ತದೆ ನಿಮ್ಮಲ್ಲಿ? ರಿಸ್ಟ್ರಿಕ್ಷನ್ ಅಂದರೆ ಈಗ ಅಂದರೆ ಸ್ವಲ್ಪ ಹೆಲ್ದಿ ಫುಡ್ಡೇ ತಿನ್ನಲಿಕ್ಕೆ ನಾವು ಸಜೆಸ್ಟ್ ಮಾಡೋದು. ಒಂದು ಅಥ್ಲೀಟ್ ಆಗಿ ಇಂಪ್ರೂವ್ಮೆಂಟ್ ಅಲ್ಲಿ ಆಗಬೇಕಾ, ಸೊ ಅದು ನ್ಯೂಟ್ರಿಷನ್ ಸಹ ಮೇನ್ ಹೆಲ್ಪ್ ಆಗ್ತದೆ. ಸೊ ಪ್ರಾಕ್ಟೀಸ್ ಆದಮೇಲೆ ಏನು ತಿಂತಾರೆ, ಬಿಫೋರ್ ಪ್ರಾಕ್ಟೀಸಿಗೆ ಎಂತ ತಿಂತಾರೆ, ಮತ್ತು ಮಧ್ಯಾಹ್ನದ ಊಟಲ್ಲಿ ಏನಿರಬೇಕು, ಮೇಯ್ನ್ ಡಿನ್ನರಿಗೆ ಏನಿರಬೇಕು, ಸ್ನ್ಯಾಕ್ ಟೈಮಲ್ಲಿ ಏನಿರಬೇಕು, ಬಿಟ್ವೀನ್ ವರ್ಕೌಟ್ ಮಾಡುವಾಗ ಏನು ತರಬೇಕು, ಸೊ ಅದನ್ನೆಲ್ಲ ಕಂಪಲ್ಸರಿ. ನಾನು ಒಂದು ವಾಟ್ಸಪ್ ಗ್ರೂಪ್ ಇದೆ, ಕೆಲವೊಂದು ಗ್ರೂಪ್ ಅಂತ ತಕ್ಷಣ ನಾನು ಗ್ರೂಪ್ ಮಾಡಿದ್ದೇನೆ ಅಥ್ಲೀಟ್ಸ್ ಅವರಿಗೆ. ಪೇರೆಂಟ್ಸ್ ಎಲ್ಲ ಇದ್ದಾರೆ, ನಮ್ಮ ಸ್ಟೇಡಿಯಂ ಆಫೀಸರ್ ಎಲ್ಲ ಇದ್ದಾರೆ. ಡೈಲಿ ಅಲ್ಲಿ ಅವರಿಗೆ ಮೆಸೇಜ್ ಹಾಕಬೇಕು. ಅವರು ಅಂದರೆ ಬೆಳಿಗ್ಗೆ ಏನು ತಿಂದಿದ್ದಾರೆ, ಮಧ್ಯಾಹ್ನ ಏನು ತಿಂದಿದ್ದಾರೆ, ರಾತ್ರಿ ಏನು ತಿಂದಿದ್ದಾರೆ, ಡೈಲಿ ಫೋಟೋ ಕಳಿಸಬೇಕು ಅವ್ರು ಫುಡ್ಡಿದು ಪ್ಲೇಟ್ ಒಟ್ಟಿಗೆ. ಬಾಡಿಲಿಗೆ ಟ್ರೈನಿಂಗ್ ಆದಮೇಲೆ ಈಗ ಪ್ರೋಟೀನ್ ಬ್ರೇಕ್ ಡೌನ್ ಆಗ್ತದೆ ಬಾಡಿಯಿಂದ. ಸೊ ನಾವು ಅದನ್ನು ಫಿಲ್ ಮಾಡಿದರೆ ಮಾತ್ರ ಅದು ನಮಗೆ ನಾಳೆ ಬೆಳಿಗ್ಗೆಗೆ ವರ್ಕೌಟ್ ಮಾಡಲಿಕ್ಕೆ ಆಗ್ತದೆ, ಅಲ್ಲ ಅದು ಎನರ್ಜಿ ರೀಸ್ಟೋರ್ ಆಗ್ತದೆ. ಸೊ ಅದರಿಂದ ನಾವು ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಿದ್ದೇವೆ. ಈಗ ಹೊಸದಾಗಿ ನಿಮ್ಮ ಖೇಲೋ ಇಂಡಿಯಾಕ್ಕೆ ಸೇರಬೇಕು ಅಂತಿದ್ರೆ ಅವ್ರು ಏನು ಮಾಡಬೇಕು? ಮೇಯ್ನ್ ಜಾಯ್ನ್ ಆಗಬೇಕಂದ್ರೆ ಈಗ ಅಂದರೆ ರೂಲ್ಸ್ ಪ್ರಕಾರ ಫಸ್ಟಿಗೆ ನಮಗೆ 15 ಬಾಯ್ಸ್ 15 ಗರ್ಲ್ಸ್ ಇತ್ತು. ಸೊ ಅವ್ರು ಜಾಯ್ನ್ ಆಗಬೇಕಾದ್ರೆ ಫಸ್ಟಿಗೆ ಬರ್ತಾರೆ, ಪ್ರಾಕ್ಟೀಸಿಗೆ ಅಂತ ಬರ್ತಾರೆ ನಾರ್ಮಲ್. ನಾನು ಡೈರೆಕ್ಟ್ ಯಾರಾದರೂ ಸೆಲೆಕ್ಷನ್ಗೆ ಬಂದರೆ ನಾನು ಖೇಲೋ ಇಂಡಿಯಾಗೆ ಅಂತ ನಾನು ತೊಗೊಳ್ಳೋದಿಲ್ಲ. ಅಂದರೆ ನಾನು ಈ ಖೇಲೋ ಇಂಡಿಯಾ ಸ್ಟಾರ್ಟ್ ಮಾಡೋ ಮುಂಚೆ ನಾವೊಂದು ಎಂಡ್ಯೂರೆನ್ಸ್ ಅಕಾಡೆಮಿ ಅಂತ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೆ ಫಿಟ್ನೆಸ್ಸಿಗೆ ಅಂತ. ಸೊ ಬೇರೆ ಮಕ್ಕಳೆಲ್ಲ ಅದಕ್ಕೆ ಬರ್ತಾರೆ, ನಾನು ಹೊಸದು ಬಂದವರನ್ನೆಲ್ಲ ಆ್ಯಕ್ಚುಲಿ ಅದಕ್ಕೆ ಹಾಕಿಸ್ತೇನೆ. ಸೊ ಎಂಡ್ಯೂರೆನ್ಸ್ ಅಕಾಡೆಮಿಗೆ ಬಂದು ನಾವು ಅಲ್ಲಿ ಅಬ್ಸರ್ವ್ ಮಾಡ್ತೇನೆ ಆ್ಯಕ್ಚುಲಿ ಹೇಗೆ ಮಾಡ್ತಿದ್ದಾರೆ, ಡೈಲಿ ಬರ್ತಾ ಇದ್ದಾರೆ, ಪ್ರಾಕ್ಟೀಸ್ ಹೇಗೆ ಆಗ್ತಾ ಉಂಟು, ಅವ್ರದ್ದು ಗ್ರೋತ್ ಹೇಗೆ ಉಂಟು, ಪೇರೆಂಟ್ಸ್ ಇದು ಸಪೋರ್ಟ್ ಹೇಗೆ ಉಂಟು. ಸೊ ಅಬ್ಸರ್ವ್ ಮಾಡ್ತಾ ಇರ್ತೇನೆ. 1-2 ತಿಂಗಳಲ್ಲಿ ಈಗ ನಾರ್ಮಲ್ ಬೇರೆ ಕಾಂಪಿಟೇಷನ್ ಬರ್ತದೆ. ಸೊ ಅವರು ಈ ನಾರ್ಮಲ್ ಖೇಲೋ ಇಂಡಿಯಾ ಪ್ರಾಕ್ಟೀಸ್ ಮಾಡೋರಿಗಿಂತ ಇಂಪ್ರೂವ್ಮೆಂಟ್ ಆದರೆ ಅಂತ ಇದ್ದರೆ ಸೊ ಇಮಿಡಿಯೇಟ್ಲಿ ಅವ್ರನ್ನ ತೆಗೆದು ನಾನು ಖೇಲೋ ಇಂಡಿಯಾಗೆ ಹಾಕ್ತೇನೆ. ಅಪ್ಲೈ ಮಾಡಬೇಕಂತ ಏನಿಲ್ಲ ಆ್ಯಕ್ಚುಲಿ, ಬಟ್ ಯಾರು ಒಳ್ಳೆ ಇದ್ದರೆ ನಾವು ಅದನ್ನು 100% ನೋಡೇನು ಆಗ್ತೇನೆ ಆ್ಯಕ್ಚುಲಿ. ಎಸ್ ಎಸ್. ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ ನೀವು ಖೇಲೋ ಇಂಡಿಯಾದ ಕೋಚ್ ಆಗಿ ಇಷ್ಟು ದಿವಸಗಳಲ್ಲಿ ನೋಡಿದ ಹಾಗೆ ನಮ್ಮಲ್ಲಿ ಯಾವ ಥರ ನಡೀತಾ ಉಂಟು ಅಥ್ಲೆಟಿಕ್ಸಿಗೆ ಪ್ರೋತ್ಸಾಹ ಇದೆಲ್ಲ? ಎಸ್, ಅಂದರೆ ನಾನು ಆಗ ಹೇಳಿದ ಹಾಗೆಯೇ ದಕ್ಷಿಣ ಕನ್ನಡದಲ್ಲಿ ಅಥ್ಲೆಟಿಕ್ಸ್ ಒಂದು ಆ್ಯಕ್ಚುಲಿ ತುಂಬ ದೊಡ್ಡ ಫೀಲ್ಡ್ ಆ್ಯಕ್ಚುಲಿ ಅದೊಂದು. ಯಾಕೆಂದರೆ ಆಲ್ರೆಡಿ ನಮ್ಮದರಲ್ಲಿ 3 ಒಲಿಂಪಿಯನ್ ಇದ್ದಾರೆ. ಈ ಪೋಮಕ್ ಆಗಲಿ, ಒಂದನ್ನು ರಾವ್ ಆಗಲಿ, ಅವರು ಆಲ್ರೆಡಿ ಒಲಿಂಪಿಕ್ಸ್ ಹೋದವರು. ಮತ್ತು ತುಂಬ ಜನ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ಇದ್ದಾರೆ. ಸೊ ಆಗಿರುವಾಗ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ತುಂಬ ಟ್ಯಾಲೆಂಟ್ ಇದೆ. ಈ ಖೇಲೋ ಇಂಡಿಯಾ ಸೆಂಟರ್ ಆಗಿ ಸಹ ಒಂದು 2 ಇಯರ್ಸ್ ಆಗ್ತಾ ಬಂತು. ಈಗ ಇಡೀ ಕರ್ನಾಟಕದಲ್ಲಿ ಮಂಗಳೂರು ಒಂದು ಟಾಪಲ್ಲಿದೆ ಆ್ಯಕ್ಚುಲಿ ಒಂದು ರಿಸಲ್ಟ್ ಇದರಲ್ಲಿ. ಖೇಲೋ ಇಂಡಿಯಾ ಮ್ಯಾಂಗ್ಳೂರ್ ಸೆಂಟರ್ ಅಂತಲೇ ಒಂದು ಎಲ್ಲಾದರೂ ಬಂದರೆ, ಯಾಕೆಂದರೆ ಆಲ್ರೆಡಿ ಅದರಲ್ಲಿ ಒಂದು 5 ನ್ಯಾಷನಲ್ ಮೆಡಲ್ ಆಗಿದೆ ಆ್ಯಕ್ಚುಲಿ. ಇಂಡಿವಿಜುವಲಿಗಿಂತ ರಿಲೇಯಲ್ಲಿ ಮೆಡಲ್ ಮಾಡಿದ್ದಾರೆ ಮಕ್ಕಳು ಆ್ಯಕ್ಚುಲಿ. ಸ್ಟೇಟಲ್ಲಿ ಸಹ ಒಳ್ಳೆ ಪರ್ಫಾರ್ಮೆನ್ಸ್, ಸ್ಟೇಟಲ್ಲಿ ಸಹ ತುಂಬ ಮೆಡಲ್ ಮಾಡಿ ನ್ಯಾಷನಲ್ಸ್ಗೆ ಹೋಗಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಅದರಲ್ಲಿ ಸಹ ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಮೆಡಲ್ ಆಗಿದೆ ಅಲ್ಲಿ. ಸೊ ಆಗಿರುವಾಗ ಅದು 1-2 ಅಂತಲ್ಲ, ಒಂದು 10-13 ಜನ ಸ್ಟೇಟ್ ಮೆಡಲ್ ಮಾಡ್ತಿದ್ದಾರೆ 30 ಜನರಲ್ಲಿ. ಸೊ ಇಂಪ್ರೂವ್ಮೆಂಟ್ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ, ಬೇರೆ ಡಿಸ್ಟ್ರಿಕ್ಟಿಗೆ ಕಂಪೇರ್ ಮಾಡಿದರೆ ಮಂಗಳೂರು ಸೆಂಟರ್ ತುಂಬ ಇಂಪ್ರೂವ್ಮೆಂಟ್ ಮತ್ತು ಫಸ್ಟಲ್ಲಿದೆ ಆ್ಯಕ್ಚುಲಿ. ಸೊ ತುಂಬ ಇಂಪ್ರೂವ್ಮೆಂಟ್. ಒಬ್ಬ ಕೋಚ್ ಆಗಿ ನೀವು ಕೂಡ ಫಿಟ್ ಆಗಿರಬೇಕಾಗ್ತದಲ್ಲ. ಒಬ್ಬ ಖೇಲೋ ಇಂಡಿಯಾದ ಕೋಚ್ ಅಂತ ಹೇಳಿದರೆ ನೀವು ಅದರ ಫಿಟ್ನೆಸ್ಸಿಗೆ ಬೇಕಾಗಿ ಹೇಗೆ ನಿಮ್ಮ ಪ್ರಯತ್ನ ನಡೀತಾ? ನಮ್ಮಂದರೆ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಫಿಟ್ನೆಸ್ ಆ್ಯಕ್ಚುಲಿ ಇದರಿಂದ ಬಂದಿದೆ ಆ್ಯಕ್ಚುಲಿ. ಅದಾದಮೇಲೆ ನಾವು ಈ ಮಕ್ಕಳದು ಪ್ರಾಕ್ಟೀಸ್ ಆದಮೇಲೆ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಯಾಕೆಂದರೆ ಒಂದು ಈ ಫೀಲ್ಡಲ್ಲಿ ಇದ್ದಾದಮೇಲೆ
ನಮ್ಮದು ಸಹ ಮಸಲ್ ಕಂಡೀಷನಲ್ಲಿ ಇಡೋದು ತುಂಬ ಇಂಪಾರ್ಟೆಂಟ್. ಸೊ ಬೆಳಿಗ್ಗೆ ಟ್ರ್ಯಾಕ್ ಸೆಷನ್ ವರ್ಕೌಟ್ ಮಾಡಿ ಸ್ವಲ್ಪ ಕಂಡೀಷನಿಂಗ್ ಎಲ್ಲ ಮಾಡಿಸಿ, ಸೊ ಕೆಲವು ಮೊಬಿಲಿಟಿ ವರ್ಕೌಟ್ಸ್ ಎಲ್ಲ ಅದೆಲ್ಲ ಮಾಡಿ ಆದಮೇಲೆ ನಾವು ಜಿಮ್ ವರ್ಕೌಟ್ ಮಾಡ್ತೇವೆ. ಸೊ ಫಿಟ್ನೆಸ್ ಮೇಂಟೈನ್ ಮಾಡೋದು ಮೇನ್ ಇಂಪಾರ್ಟೆಂಟ್. ಒಂದು ಕೋಚ್ ಆಗಿ ಒಂದು ಮಕ್ಕಳ ಮುಂದೆ ಒಂದು ಪರ್ಸ್ನಾಲಿಟಿ ಇದ್ದರೆ ಮಾತ್ರ ಅಲ್ಲಿ ಅವರಿಗೆ ಸಹ ಗೊತ್ತಾಗ್ತದೆ ಓಕೆ ಹೀಗೆ ಮಾಡ್ತಾರೆ ಅಂತ, ಪರ್ಫಾರ್ಮೆನ್ಸ್ ಹೀಗೆ ಇದೆ. ಒಂದು ಎಕ್ಸಸೈಸ್ ಡೆಮೋನ್ಸ್ಟ್ರೇಟ್ ಮಾಡಿ ತೋರಿಸಬೇಕಾದ್ರೆ ಸಹ ಅದಕ್ಕೆ ಒಂದು ಫಿಟ್ನೆಸ್ ಬೇಕು ಆ್ಯಕ್ಚುಲಿ. ಸೊ ಎಲ್ಲ ಇವೆಂಟಿಗೆ ನಾವು ಕರೆಕ್ಟಾಗಿ ನಾವೊಂದು ಎಕ್ಸ್ಟ್ರೀಮ್ ಲೆವೆಲ್ ಮಾಡಿಸಿ ತೋರಿಸಿದ್ವಿ ಅಂದಾಗ ಅವರಿಗೆ ಸ್ವಲ್ಪ ಒಂದು ಮೋಟಿವೇಶನ್ ಆಗ್ತದೆ, ಈ ಲೆವೆಲಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರಿಗೆ ಓಕೆ ಕೋಚಸ್ ಒಳ್ಳೆ ಇದ್ದಾರೆ ಅಂತ ಆಗ್ತದೆ. ಅದಕ್ಕೆ ಈಗ ನೀವು ಕೂಡ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ನೀವು ಯಾವ ಇವೆಂಟಲ್ಲಿ ಸ್ಪೋರ್ಟ್ಸಲ್ಲಿ? ನಾನು ಚಿಕ್ಕದಿರೋ ಆ್ಯಕ್ಚುಲಿ ನಾರ್ಮಲ್ ಸ್ಪ್ರಿಂಟ್ಸ್ ಇವೆಂಟ್ ಎಲ್ಲ ಮಾಡ್ತಿದ್ವಿ 100 ಇದೆಲ್ಲ. ಸೊ ಆ್ಯಕ್ಚುಲಿ 8 years ನಾನು ಒಂದು ಲಕ್ಷ್ಮಣ್ ರೈ ಅಂತಿದ್ರು, ಅವರ ಅಂಡರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಕೋಚ್ ಚೇಂಜ್ ಮಾಡಿದೆ ಆ್ಯಕ್ಚುಲಿ. ದಿನೇಶ್ ಕುಂದರ್ ಅಂತ ಅವರು ಇಂಟರ್ನ್ಯಾಷನಲ್ ಕೋಚ್, ಈ MR ಪೂವಮ್ ಆಗಲಿ 8-9 ಜನ ಇಂಟರ್ನ್ಯಾಷನಲ್ ಅಥ್ಲೀಟ್ ಪ್ರಿಪೇರ್ ಮಾಡಿದ್ದಾರೆ. ಮಂಗಳೂರು ಸ್ಟೇಡಿಯಮಲ್ಲಿ ಒಂದು ಹೆಸರು ಇದೆ ಅಂತಿದ್ದರೆ ಅದು ದಿನೇಶ್ ಕುಂದರ್ ಸರಿಗೆ ಮಾತ್ರ ಇರೋದು ಆ್ಯಕ್ಚುಲಿ. ಅಂದರೆ ಒಂದು ಗ್ರೂಪಲ್ಲಿ, ಒಂದು ಕ್ಲಬ್ಬಲ್ಲಿ ಒಂದು ನ್ಯಾಷನಲ್ ಮೆಡಲ್ ತರುವಷ್ಟು ಟ್ರೈನಿಂಗ್ ಆಗ್ತಾ ಉಂಟು ಅಂತ ಇದ್ದರೆ, ಈಗ ಸಹ ಒಂದು ಆಗ್ತಾ ಉಂಟು ಅಂತ ಇದ್ದರೆ ಅವರ ಕ್ಲಬ್ಬಲ್ಲಿ ಮಾತ್ರ. ಬೇರೆ ಕ್ಲಬ್ಬಲ್ಲೆಲ್ಲ ಒಂದು ಬಂದು ನಾರ್ಮಲ್ ಡಿಸ್ಟ್ರಿಕ್ಟ್ ಲೆವೆಲ್ ಆಡಿಸಿ ಅಷ್ಟು ಮಾತ್ರ ಇದಿರ್ತದೆ. ಅವರ ಇದರಲ್ಲಿ ಇದ್ದರೆ ಮಾತ್ರ ಒಂದು ಪೇರೆಂಟ್ಸಿಗೆ ಸಹ ಬಂದ ಮಕ್ಕಳಿಗೆ ಸಹ ಒಂದು ಏನೋ ಕಾನ್ಫಿಡೆನ್ಸ್, ನಂಗೆ ಈ ಲೆವೆಲ್ ಒಂದು ಮೆಡಲ್ ಆಗ್ತದೆ ಅಂತ. ಸೊ ಅವರಿಂದ ಎಲ್ಲ ಆ್ಯಕ್ಚುಲಿ ಸ್ಟಾರ್ಟ್ ಆದದ್ದು. ಒಂದು ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 400 ಇವೆಂಟ್ ಎಲ್ಲ ಮಾಡ್ತಾಯಿದ್ದೆ. 2015 ನಾನು ಈವೆಂಟ್ ಚೇಂಜ್ ಮಾಡಿದೆ ಆ್ಯಕ್ಚುಲಿ. 400 ಮೀಟ್ರಿಂದ 400 ಮೀಟರ್ ಅಡಲ್ಸಿಗೆ ಇಲ್ಲ, 400 ಮೀಟರ್ ಅಡಲ್ಸ್ ಹಿಡಿದು 2 months ಕಾಂಪಿಟೇಷನ್ ಸ್ಟೇಟ್ ಬಂತು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ ಇದರಲ್ಲಿ ಅಡಲ್ಸಲ್ಲಿ. ಆ ಕಾಂಪಿಟೇಷನಲ್ಲಿ ಸ್ಟೇಟ್ ಚಾಂಪಿಯನ್ ಆದದ್ದು ನಾನು ಫಸ್ಟ್ ಡೈರೆಕ್ಟ್. ಅಲ್ಲಿಂದ ಫೆಡರೇಷನ್ ಕಪ್, ಜೂನಿಯರ್ ಫೆಡರೇಷನ್ ಅಂಡರ್ 20 ಆ್ಯಕ್ಚುಲಿ ಆಗ ಜೂನಿಯರ್ ಫೆಡರೇಷನ್ ಕಪ್ ಅಂತ ಕಾಂಪಿಟೇಷನ್ಗೆ. ಅದಾದಮೇಲೆ 2015 2021 ತನಕ ಸ್ಟೇಟಲ್ಲಿ ಕಂಟಿನ್ಯೂ ಮೆಡಲ್ ಸೋಳೆ ಎಲ್ಲ ಸ್ಟೇಟ್ ಕಾಂಪಿಟೇಷನಲ್ಲಿ. ಅದಾದಮೇಲೆ ಯೂನಿವರ್ಸಿಟಿ ಕಾಂಪಿಟೇಷನ್ ಎಲ್ಲ ಬಂತು. ಮೈಸೂರು ಯೂನಿವರ್ಸಿಟಿ ಕಾಂಪಿಟೇಷನ್ ಅಂದರೆ ಆಗ ಆ ಮೈಸೂರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದು ನಾನು ಡಿಗ್ರಿಯಲ್ಲಿ ಇರುವಾಗಲೇ. ಸೊ ಅಲ್ಲಿ ನಾನು ಒಂದು 40 years ರೆಕಾರ್ಡ್ ಬೀಟ್ ಮಾಡಿದೆ. ಅಲ್ಲಿ 1978 ಒಂದು ರೆಕಾರ್ಡ್ ಆಗಿತ್ತು ಆ್ಯಕ್ಚುಲಿ 400 ಮೀಟರ್ ಅಡಲ್ಸಲ್ಲಿ. ಸೊ ನಾನು ಅಲ್ಲಿಗೆ ಹೋಗಿ ಅದು ಮಡ್ ಟ್ರ್ಯಾಕ್ ಆ್ಯಕ್ಚುಲಿ ಮಂಡ್ಯದಲ್ಲಿ ಕಾಂಪಿಟೇಷನ್ ಆದದ್ದು. 42 years ರೆಕಾರ್ಡ್ ಅಲ್ಲಿ ಬ್ರೇಕ್ ಮಾಡಿದ್ದು. ಅದು ಈಗ ಸಹ ಅನ್ಬೀಟನ್ ಆ್ಯಕ್ಚುಲಿ, ಈಗ ಸಹ ಬ್ರೇಕ್ ಆಗಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾಂಪಿಟೇಷನ್ ಮಾಡ್ತಾಯಿದ್ದೆ. ಅದಾದಮೇಲೆ ಈ ಡಿಗ್ರಿ ಆದ ತಕ್ಷಣ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಿಂದ ಈಗ ನಾರ್ಮಲ್ ಅಥ್ಲೀಟ್ ಆದರೆ ಒಳ್ಳೆ ಇದ್ದರೆ ಈ ಗೆಸ್ಟ್ ಅಥ್ಲೀಟ್ ಆಗಿ ಕರೀತಾರೆ, ನೀನು ಈ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡು ಅಂದರೆ ಕಾಲೇಜ್ ಹೋಗ್ಲಿಕ್ಕೆ ಇರೋದಿಲ್ಲ, ಬಟ್ ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಆ ಯೂನಿವರ್ಸಿಟಿ ರೆಪ್ರೆಸೆಂಟ್ ಆಗ್ತದೆ. ಸೊ KSLU ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ ಕರೆದ್ರೆ ಆ್ಯಕ್ಚುಲಿ. ಅಲ್ಲಿಂದ ನಾನು ಆ ಕಾಂಪಿಟೇಷನ್ ಮಾಡಿ ಅಲ್ಲಿ ಸಹ 2 ಸ್ಟೇಟ್ ಅವ್ರದ್ದು ರೆಕಾರ್ಡ್ ಮಾಡಿದ್ದೆ ಆ್ಯಕ್ಚುಲಿ. ಮತ್ತು ಅಲ್ಲಿಂದನೇ ಆಲ್ ಇಂಡಿಯಾ ಯೂನಿವರ್ಸಿಟಿ, ನಮಗೆ ಒಂದು ಆಲ್ ಇಂಡಿಯಾ ಯೂನಿವರ್ಸಿಟಿ ಲೆವೆಲ್ ಆಡಬೇಕಾದ್ರೆ ನಾವೊಂದು ಇಲ್ಲಿ ನಾರ್ಮಲ್ ಯೂನಿವರ್ಸಿಟಿ ಆಡಬೇಕು ಆ್ಯಕ್ಚುಲಿ. ಅದರಿಂದ ಕ್ವಾಲಿಫಿಕೇಷನ್ ಆದರೆ ಒಂದು ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಇರ್ತದೆ, ಅದರಲ್ಲಿ ಆದರೆ ಮಾತ್ರ ನಮಗೆ ಆಲ್ ಇಂಡಿಯಾ ಸಿಗ್ತದೆ. ಆಲ್ ಇಂಡಿಯಾ ಅಂದರೆ ಇದು ಇಡೀ ಇಂಡಿಯನ್ ಯೂನಿವರ್ಸಿಟಿದು ಎಲ್ಲ ಕಾಲೇಜಸ್ ಎಲ್ಲ ಯೂನಿವರ್ಸಿಟಿ ಬರ್ತದೆ. ಒಂದು 100 ಮೀಟರ್ಗೆ ಆ್ಯಕ್ಚುಲಿ ಒಂದು ಈವೆಂಟ್ ಓಡಬೇಕಾದ್ರೆ ಒಂದು ಅಥ್ಲೀಟ್ ಒಂದು 40 ಈಡ್ಸ್ ಇರ್ತದೆ. ಒಂದು ಈಡ್ಸಲ್ಲಿ 8 ಜನ. ಸೊ ಅದೊಂದು ದೊಡ್ಡ ಕಾಂಪಿಟೇಷನ್ ಆಗಿ ಯೂನಿವರ್ಸಿಟಿ ಲೆವೆಲಲ್ಲಿ ಒಂದು ದೊಡ್ಡ ಕಾಂಪಿಟೇಷನ್. ಸೊ ಆ ಆಲ್ ಇಂಡಿಯಾ ಯೂನಿವರ್ಸಿಟಿ ನಾನು 4th ಮಾಡಿದೆ ಆ್ಯಕ್ಚುಲಿ. ಅದು ಮೂಡಬಿದ್ರಲ್ಲೇ ನಡೆದದ್ದು 2018. ಅದಾದಮೇಲೆ 2019 ಸಹ ಆಲ್ವಾಸಲ್ಲೇ ಆಯಿತು. ಸೊ ಆ 2019 ಕಾಂಪಿಟೇಷನ್ ಆಗಿ ಆಗ ಅವರು ಈ ಖೇಲೋ ಇಂಡಿಯಾದಿಂದ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ಯಾರು ಈ 400 ಮೀಟರ್ ಒಂದೊಂದು ಇಂಡಿವಿಜುವಲ್ ಈವೆಂಟಲ್ಲಿ ಫೈನಲ್ಸ್ ಬರ್ತಾರೆ ಅವರಿಗೆ ಈ ಖೇಲೋ ಇಂಡಿಯಾ ಗೇಮ್ಸಿಗೆ ಡೈರೆಕ್ಟ್ ಎಂಟ್ರಿ. ಸೊ ಇದು ಕ್ವಾಲಿಫಿಕೇಷನ್ ಒಂದು ಯಾವುದೊಂದು ಖೇಲೋ ಇಂಡಿಯಾ ಕಾಂಪಿಟೇಷನ್ ಇದೆ ಅಂತಿದ್ದರೆ ನೀವು ನ್ಯಾಷನಲಲ್ಲಿ ಟಾಪ್ 8 ಇರಬೇಕು. ಟಾಪ್ 8 ಇದ್ದರೆ ಮಾತ್ರ ನಿಮಗೆ ಖೇಲೋ ಇಂಡಿಯಾ ಆಡಲಿಕ್ಕೆ ಸಿಗೋದು ಆ್ಯಕ್ಚುಲಿ. ಸೊ ಆ ಡೈರೆಕ್ಟ್ ಸೆಲೆಕ್ಷನ್ ಸಿಗೋದು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸಿಗೆ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಆಗ 2020 ಇದರಲ್ಲಿ ಒಡಿಶಾ ಭುವನೇಶ್ವರ್ ಕಾಂಪಿಟೇಷನ್ ಮಾಡಿದರು. ಆಗ ನಮಗೆ ಆಯಿತು ಈ ಒಂದು ಕಾಂಪಿಟೇಷನಲ್ಲಿ. ಅಂದರೆ ಹೋದ ತಕ್ಷಣ ನಾರ್ಮಲ್ ಎಲ್ಲ ನಮಗೆ ಅಕೊಮಡೇಷನಲ್ಲಿ ಇರೋದಿಲ್ಲ ಒಂದು ಕಾಂಪಿಟೇಷನಲ್ಲಿ, ಬಟ್ ಆ ಲೆವೆಲ್ ಕಾಂಪಿಟೇಷನಿಗೆ ಅವರದ್ದು ಸ್ಟೇ, ಎಲ್ಲ ಮಕ್ಕಳಿಗೆ ಸೈಡೆಡ್ ಸ್ಕಿಟ್, ಮತ್ತು ಈ ಕಾಂಪಿಟೇಷನ್ ಈಗ ಒಂದು ಲೈವ್ ಪ್ರೋಗ್ರಾಮ್ ಇದೆಯಲ್ಲ ಅದು ಸ್ಟಾರ್ಟ್ ಸ್ಪೋರ್ಟ್ಸಲ್ಲಿ ಲೈವ್ ಇತ್ತು ಆ್ಯಕ್ಚುಲಿ. ಸೊ ಆ ಲೆವೆಲ್ದು ಕಾಂಪಿಟೇಷನಿಗೆ ಒಂದು ಆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಒಂದು ಆ್ಯಕ್ಚುಲಿ ತುಂಬ ಖುಷಿ. ಸೊ 2021 ತನಕ ಲಾಸ್ಟ್ ಕಾಂಪಿಟೇಷನ್ ಉಡುಪಿಯಲ್ಲಿ ಸ್ಟೇಟ್ ಕಾಂಪಿಟೇಷನ್ ಆಯಿತು. ಆಗ ಸಹ ಸೀನಿಯರ್ ಕಾಂಪಿಟೇಷನ್ ಆಡಿದ್ದು, ಆಗ ಸಹ ಸ್ಟೇಟಲ್ಲಿ ಫಸ್ಟ್ ಮಾಡಿ ಮತ್ತು ನೆಕ್ಸ್ಟ್ ಈ ಇನ್ನೊಂದು ಲಾಕ್ಡೌನ್ ಬಂತು ಅಲ್ಲಿ. ಆಗ ಅದಾದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಿದ್ದು ಕಾಂಪಿಟೇಷನ್ ಮಾಡಬೇಕು ಖೇಲೋ ಇಂಡಿಯಾ ಆಫರ್ ಬಂತು ಮತ್ತು ಜಾಯ್ನ್ ಆದದ್ದು. ಕೋಚ್ ಆಗಿ ಹೌದು, ಕೋಚ್ ಆಗಿ. ಒಳ್ಳೆಯದು ಭಕ್ಷಿತ್ ಅವರೇ. ಮುಖ್ಯವಾಗಿ ನಿಮ್ಮ ಕೋಚಿಂಗ್ನ ಎಕ್ಸ್ಪೀರಿಯನ್ಸು ಹಾಗೆ ಈ ಖೇಲೋ ಇಂಡಿಯಾದ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಎಸ್, ಥ್ಯಾಂಕ್ ಯು ಸರ್. ಎಸ್.